ಹರಿಃ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्ति शान्ति शान्तिः शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः आरभ्य कर्माणि गुणान्वितानि भावांश्च सर्वान् विनियोजयेत् यः तेषामभावे कृतकर्मनाशः कर्मक्षये याति स तत्वतो अन्यः. ಇದು 6ನೇ ಅಧ್ಯಾಯದ 4ನೇ ಮಂತ್ರ. ನಾವು ಮೊದಲು ನೋಡಿದಾಗ ತತ್ಕರ್ಮ ಕೃತ್ವ ವಿನಿವರ್ತ್ಯ ಭೂಯಃ, ಕೆಲಸಗಳನ್ನ ಮಾಡಿದ ಮೇಲೆ ಅದು ಯಾವ ರೀತಿಯಲ್ಲಿ ಕೆಲಸಗಳನ್ನ ತತ್ವೇನ ಯೋಗಂ ಸಮೇತ್ಯ, ತತ್ವದೊಡನೆ ಆ ಯೋಗವನ್ನ ಬೆರೆಸಿ ಅಂತ ಹೇಳಿದಾಗ ಫಲಾಕಾಂಕ್ಷಾ ರಹಿತವಾಗಿ ಕೆಲಸವನ್ನ ಮಾಡುವುದು ಅನ್ನುವುದು ಒಂದು, ಏಕೇನ ದ್ವಾಭ್ಯಾಂ ತ್ರಿಭಿಃ ಅಷ್ಟಭಿಃ ಅನ್ನುವ ಭಾಗದಲ್ಲಿ ಅಧಿಕಾರಿ ಭೇದದಿಂದ ಅವರವರಿಗೆ ಅನುಗುಣವಾಗಿ ನಾವು ಯಾವ ರೀತಿ ಕರ್ಮದ ವಿಷಯ ಬಂದಾಗ ಅವರು ಫಲವನ್ನ ಭಾವಿಸದೆ ಕರ್ಮವನ್ನ ಮಾಡ್ತಾ ಹೋಗುವಂಥದ್ದು, ಫಲಾಕಾಂಕ್ಷಾ ರಹಿತವಾಗಿ ಕರ್ಮವನ್ನ ಮಾಡೋದು ಅನ್ನುವುದನ್ನು, ಹಾಗೆ ದೃಷ್ಟ ಆನುಶ್ರವಿಕ ವಿಷಯ ವಿತೃಷ್ಣ ಅನ್ನುವ ಒಂದು ಯೋಗ ಸೂತ್ರದ ಅನುಗುಣವಾಗಿ ವಿತೃಷ್ಣ ಅನ್ನುವುದನ್ನ ಸಾಧನೆ ಮಾಡುವಾಗ ಈ 1, 2, 3 ಇವುಗಳನ್ನ ಒಂದರೊಳಗೆ ಒಂದು ಸೇರಿಸಿಕೊಳ್ತಾ ಹೋಗುವಂಥದ್ದು. ಆಗ ತತ್ಪರಂ ಪುರುಷಖ್ಯಾತೇಹೇ ಗುಣವೈತೃಷ್ಣ್ಯಂ ಅನ್ನುವಂಥ ಯೋಗ ಮಾರ್ಗದ ಸಾಧನೆಯನ್ನು, ಹಾಗೆ ಸಾಂಖ್ಯದ ಒಂದು ಮಾರ್ಗ ಬಂದಾಗ ವೈರಾಗ್ಯಾತ್ ಪ್ರಕೃತಿ ಲಭ್ಯ ಸಂಸಾರ ಭವತಿ ರಾಜಸಾತ್ ರಾಗಾತ್, ವೈರಾಗ್ಯದಿಂದ ಪರಪುರುಷನನ್ನ ನೋಡಬಹುದು, ರಾಗದಿಂದ ಸಂಸಾರದಲ್ಲಿ ನಾವು ಸೇರಿಕೊಳ್ಬಹುದು. ಆದ್ರಿಂದ ನಾವು ಕರ್ಮವನ್ನ ಮಾಡುವಾಗ ಕರ್ಮ ಪರಮಾತ್ಮ ಅರ್ಪಿತ ಎನ್ನುವ ಭಾವದಿಂದ ಮಾಡುವುದು, ಹಾಗೆ ಯಮನಿಯಮಾಸನಾದಿಗಳ ಅನುಷ್ಠಾನದೊಡನೆ ಕರ್ಮವನ್ನ ಸಾಧನೆ ಮಾಡ್ತಾ ತತ್ಯಂಬುದೇ ತ್ವಂ ಎಂಬುದೇ ತತ್ ಎಂಬ ಅನುಭೂತಿಯನ್ನ ಹೇಗೆ ಯೋಗದಲ್ಲಿ ಹೇಳಿರುವಂತೆ ತದಾ
ದ್ರಷ್ಟುಃ ಸ್ವರೂಪೇ ಅವಸ್ಥಾನಂ ಅನ್ನುವ ಒಂದು ನೆಲೆಯನ್ನ ಹೊಂದೋದು. ಹಾಗಲ್ಲದೆ ನಾಮ ಸಂಕೀರ್ತನೆಯನ್ನ ಪ್ರಧಾನವಾಗಿಟ್ಕೊಂಡು ಚೇತೋದರ್ಪಣ ಮಾರ್ಜನಂ ಇತ್ಯಾದಿಯಾಗಿ, ಹಾಗೆಯೇ ಗುರುಚರಣ ಸರೋಜ ರಜ, ಅದು ಗುರುಗಳ ಪಾದಾರವಿಂದಗಳ ರಜಸ್ಸೇ ಮನಸ್ಸನ್ನ ಮೇಲೆ ಕೂತಿರುವ ಧೂಳನ್ನ ತೊಳೆಯಬಲ್ಲದ್ದು. ಈ ರೀತಿಯಾಗಿ ಒಟ್ಟು ರಜಸ್ಸು ತಮಸ್ಸುಗಳ ರಹಿತತೆಗೆ ಇರುವಂತಹ ಸಾಧನವಾಗಿ ನಾಮ ಸಂಕೀರ್ತನೆಯನ್ನ, ಹೀಗೆ ವಿವಿಧವಾದಂತ ಅಧಿಕಾರಿ ಭೇದದಿಂದ ಮಾರ್ಗಗಳನ್ನ ನಾವು ಹೇಳ್ಕೊಂಡ್ವಿ 3ನೇ ಅಧ್ಯಾಯದಲ್ಲಿ. ಆದ್ರಿಂದ ಒಟ್ಟು ಪರಾತ್ಪರ ವಸ್ತುವನ್ನ ಕಾಣುವುದೇ ಎಲ್ಲಾ ಸಾಧನೆಯ ಪರಮಧ್ಯೇಯ. ಆ ಪರಾತ್ಪರ ವಸ್ತುವನ್ನ ಕಾಣುವುದು, ಅನುಭವಿಸುವುದು, ಪಡೆಯುವುದು ಇದೆಲ್ಲ ಸಮಾನ. ಹಾಗೆ ಅದನ್ನ ಪಡೆಯುವುದಕ್ಕೆ ಈ ರೀತಿಯಾಗಿ ಕರ್ಮ ಫಲ ನಿರಪೇಕ್ಷೆಯಾಗಿ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿಹಿ ನ ಚಾಕ್ರಿಯ ಅನ್ನುವಂತೆ ಅನಾಶ್ರಿತ ಕರ್ಮ ಫಲಂ, ಈ ರೀತಿಯಾದ ಎಲ್ಲ ವಿಚಾರಗಳನ್ನ ನಾವು ನೋಡ್ಕೊಂಡಿದ್ವಿ. ಯಾರ್ಯಾರಿಗೆ ಯಾವುದು ಅನುಕೂಲನೋ ಆ ಮಾರ್ಗವನ್ನ ಆಶ್ರಯಿಸಿಕೊಂಡು ಮುಖ್ಯವಾಗಿ ಮಾಡಿಕೊಳ್ಳಬೇಕಾದ್ದೇನು, ಭೋಗದ ಅಪೇಕ್ಷೆ, ಭೋಗದ ಆಕಾಂಕ್ಷೆ ಮತ್ತು ಭೋಗದ ಆಕರ್ಷಣೆ, ಇವು 3 ಪರಾತ್ಪರ ವಸ್ತುವನ್ನ ನಾವು ಕಾಣದೇ ಇರುವಂತೆ ಮಾಡುವಂಥದ್ದು. ಆದ್ರಿಂದ ಭೋಗದ ಅಪೇಕ್ಷೆ, ಭೋಗಾಕಾಂಕ್ಷೆಯನ್ನ ಈ ಯಮ ನಿಯಮಾದಿ ಸಾಧನ ಅಥವಾ ಫಲತ್ಯಾಗ ಇತ್ಯಾದಿಗಳಿಂದ ಯಾವುದಾದರೂ ಸಾಧನೆಗಳ ಅನುಷ್ಠಾನದಿಂದ ಮಾಡಿಕೊಂಡ್ರೂ ಕೂಡ ಭೋಗಾಕರ್ಷಣೆ ಅನ್ನುವುದು ಪರಂ ದೃಷ್ಟ್ವಾ ನಿವರ್ತತೆ ಅಂತ ಗೀತಾಚಾರ್ಯ ಹೇಳಿರುವಂತೆ, ಆ ಪರವನ್ನ ನೋಡುವುದಕ್ಕೆ ನೋಡಿದಾಗ ಮಾತ್ರ ಭೋಗ ಆಕರ್ಷಣೆ ದೂರ ಆಗುತ್ತೆ. ಆ ಭೋಗ ಆಕರ್ಷಣೆಯನ್ನ ಕಳೆದುಕೊಳ್ಳೋದಕ್ಕೆ ನಾಮ ಸಂಕೀರ್ತನೆ, ಸಾಂಖ್ಯ ಬೋಧಿಸಿರುವ ಮಾರ್ಗ, ವಿಷಯ ವಿತೃಷ್ಣ ಇತ್ಯಾದಿಗಳನ್ನ ನಾವು ಇಟ್ಕೊಳ್ಬೇಕು. ಅದರ ಮೂಲಕ ಏನು ಪರಾತ್ಪರ ವಸ್ತುವನ್ನ ಅನುಭವಿಸಬಹುದು ಅನ್ನುವುದನ್ನ ಹೇಳ್ಕೊಂಡಿದ್ವಿ. ಈಗ ಅದೇ ಇದನ್ನ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ಆರಭ್ಯ ಕರ್ಮಾಣಿ ಗುಣಾನ್ವಿತಾನಿ. ಗುಣಗಳಿಗೆ ಸಂಬಂಧಪಟ್ಟಂತ ಕರ್ಮಗಳು, ಗುಣಗಳಿಗೆ ಸಂಬಂಧಪಟ್ಟಂತ ಅಂದಾಗ ಸತ್ವರಜಸ್ತಮೋ ಗುಣಗಳು, ಸಾತ್ವಿಕ ರಾಜಸ ತಾಮಸ ಬುದ್ಧಿ, ಸಾತ್ವಿಕ ರಾಜಸ ತಾಮಸ ತಪಸ್ಸು, ಸಾತ್ವಿಕ ರಾಜಸ ತಾಮಸ ಯಜ್ಞ, ಸಾತ್ವಿಕ ರಾಜಸ ತಾಮಸ ಆಹಾರ, ಹೀಗೆ ಎಲ್ಲವೂ ಕೂಡ ಗುಣಾನ್ವಿತಾನಿ. ಆದ್ರಿಂದಲೇ ಗೀತಾಚಾರ್ಯ ಅದಕ್ಕೆ ವಿಶೇಷವಾದ ಪ್ರಾಶಸ್ತ್ಯವನ್ನ ಕೊಟ್ಟು 3 ಅಧ್ಯಾಯಗಳಲ್ಲಿ ಅದನ್ನ ವಿಸ್ತಾರವಾಗಿ ವಿವರಿಸಿದ್ದಾನೆ. ಆದ್ರಿಂದ ಆ ರೀತಿ ಗುಣಾನ್ವಿತಾನಿ ಕರ್ಮಾಣಿ ಆರಭ್ಯ, ಯಾವುದೇ ಕರ್ಮ ಆಗಿದ್ರೂ ಕೂಡ ಅದು ಸತ್ವರಜಸ್ತಮೋ ಗುಣಗಳನ್ನೇ ಆಶ್ರಯಿಸಿಕೊಂಡಿರುತ್ತೆ. ಆದ್ರಿಂದ ಆದ್ರಿಂದ ಹಿಂದಕ್ಕೆ ನಾವು ಸಾಗಿದಾಗ ಭೋಗ ಅಪೇಕ್ಷೆ, ಭೋಗಾಕಾಂಕ್ಷೆ ಇಂದ್ರಿಯ ಮತ್ತು ಇಂದ್ರಿಯಾರ್ಥಗಳ ಸಂಯೋಗವನ್ನ ಅವಲಂಬಿಸಿರುತ್ತೆ. ಆ ಇಂದ್ರಿಯ ಮತ್ತು ಇಂದ್ರಿಯಾರ್ಥಗಳ ಸಂಯೋಗಕ್ಕೆ ಪ್ರೇರಕ ಮನ ಆಗಿರುತ್ತೆ. ಅದೆಲ್ಲ ಹಿಂದೆ ಬಂದಿದೆ. ಆದ್ರಿಂದ ಅವುಗಳಿಂದ ನಾವು ಬೇರೆಯಾಗಬೇಕಾದರೆ ಆಗ ಭಾವಾನ್ಶ್ಚ ಸರ್ವಾನ್ ಏನ್ ಮಾಡ್ಬೇಕು, ವಿನಿಯೋಜಯೇತ್, ಎಲ್ಲವನ್ನೂ ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಅಥವಾ ಪರಾತ್ಪರ ವಸ್ತು ಎಂಬುದು ಏನಿದೆಯೋ, ಯಾವುದು ಅದು ಮುಂದೆ ತಿರ್ಗಾ ಬರುತ್ತೆ, ಹಿಂದೆನೋ ಬಂದಾಗಿದೆ. ಪರಾತ್ಪರ ವಸ್ತು ಅಂದ್ರೆ ಅದರ ಸ್ವರೂಪ ಏನು, ಅದು ಹೇಗೆ ಗುಣಾತೀತ ಕಾಲಾತೀತ ಎಲ್ಲದನ್ನ ಹೇಳಿದ್ದಾರೆ. ಈಗ ಆ ಪರಾತ್ಪರ ವಸ್ತುವಿನ ಒಳಗೆ ವಿನಿಯೋಜಯೇತ್, ಅರ್ಪಣೆಯನ್ನ ಮಾಡಬೇಕು. ಯಾವಾಗ ಮಾಡ್ತಾ ಇರುವ ಎಲ್ಲವನ್ನ ಅರ್ಪಣೆ ಮಾಡ್ತಾ ಬರ್ತೀವಿ, ಅವಾಗ ಏನಾಗುತ್ತೆ, ಕರ್ಮ ಅನ್ನುವುದು ಬೀಜವಾಗಿ ಉಳಿಯೋದಿಲ್ಲ. ಕರ್ಮ ಎನ್ನುವುದು ಬೀಜವಾಗಿ ಉಳಿಲಿಲ್ಲ ಅಂದ್ರೆ ಅದು ಕರ್ಮ ನಾಶ ಆಯ್ತು. ಕೃತಕರ್ಮ ನಾಶ ಯಾವಾಗ, ತೇಷಾಂ ಅಭಾವೇ, ಯಾವುದರ ಅಭಾವ, ಗುಣಗಳನ್ನ ಅನುಸರಿಸಿ ಉಂಟಾದ ಕರ್ಮಗಳ ಅಭಾವ. ಗುಣಗಳನ್ನ ಅನುಸರಿಸಿ ಉಂಟಾದ ಕರ್ಮ ಅಂದಾಗ ಇಂದ್ರಿಯಾರ್ಥಗಳ ಸಂಯೋಗ, ಆ ಇಂದ್ರಿಯಾರ್ಥಗಳ ಸಂಯೋಗಕ್ಕೆ ಪ್ರೇರಕವಾದ ಮನ, ಬುದ್ಧಿ, ಪ್ರಾಣ, ಇವುಗಳೆಲ್ಲದರ ಸಂಬಂಧ.
ಈಗ ಅದು ಯಾವುದೂ ಇಲ್ಲ. ತೇಷಾಂ ಅಭಾವೇ. ಯಾಕೆ ಅಭಾವ ಆಯ್ತು ಅಂದ್ರೆ, ಎಲ್ಲ ನಾವು ಕೊಡ್ತಾ 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 ಬಂದ್ಬಿಟ್ರೆ ಏನಾಯ್ತು, ನಮ್ ಹತ್ರ ಏನ್ ಉಳೀತು? ಖಾಲಿ ಕೈ. ನಮ್ ಹತ್ರ 10 ಹಣ್ಣುಗಳಿತ್ತು, ಬಂದವರಿಗೆಲ್ಲ ಒಂದೊಂದು ಒಂದೊಂದು ಅಂತ ಕೊಡ್ತಾ ಬಂದ್ವಿ. ಕೊನೆಯಲ್ಲಿ ಉಳಿದಿದ್ದು ಯಾರೋ ಬಂದ್ರು ಕೊಟ್ಟು ಬಿಟ್ವಿ. ಆಗ ಏನ್ ಉಳೀತು ಕೈಯಲ್ಲಿ? ಖಾಲಿ. ಹಾಗೆ ಮಾಡಿದಂಥ ಪ್ರತಿಯೊಂದು ಕೂಡ, ಅದು ಕಾಯಿಕ, ವಾಚಿಕ, ಮಾನಸಿಕ ಇರಬಹುದು. ಹಾಗೆ ಕಾಯಿಕದಲ್ಲಿ ಚಾಕ್ಷುಷ, ಶ್ರಾವಣ, ಹಾಗೆ ಘ್ರಾಣನ, ಈ ರೀತಿ ಬೇರೆ ಬೇರೆಯಾದ ಏನೇ ರೀತಿ ಕೆಲಸ ಇದ್ರೂ ಕೂಡ ಎಲ್ಲವನ್ನು ಕೊಡ್ತಾ ಕೊಡ್ತಾ ಬಂದ್ಬಿಟ್ರೆ ಏನ್ ಉಳ್ಕೊಳ್ಳುತ್ತೆ? ಏನು ಉಳಿಯಲ್ಲ. ತೇಷಾಂ ಅಭಾವೇ. ಆಗ ಕರ್ಮಗಳೆಲ್ಲ ನಾಶ ಆಗೋಯ್ತು. ಕರ್ಮ ನಾಶ ಆದ್ಮೇಲೆ ಏನಿದೆ? ಕರ್ಮ ಕ್ಷಯ ಆದ್ಮೇಲೆ ಅವನು ಬೇರೆನೇ ಆಗ್ಬಿಡ್ತಾನೆ. ನಾವದನ್ನ ನಿನ್ನೆ ದಿವಸ ಹೇಳ್ಕೊಳ್ಳುವಾಗ್ಲೂ ಕೂಡ, ಯಾವುದು ತತ್ ಎಂಬ ಪದಾರ್ಥವಾಗಿದೆಯೋ ಅದೇ ತ್ವಂ ಎಂಬ ಪದಾರ್ಥ, ಅದೇ ಈ ವಿಶ್ವಾಂಡ ಬ್ರಹ್ಮಾಂಡವಾಗಿ ವಿಕಾಸಗೊಂಡಿದೆ. ಆದ್ರಿಂದಲೇ ವಿಶ್ವಾಂಡ ಬ್ರಹ್ಮಾಂಡದಲ್ಲಿ ನೋಡ್ತಾ ಇರುವ, ಮಾಡ್ತಾ ಇರುವ, ಹೇಳ್ತಾ ಇರುವ, ಅನುಭವಿಸ್ತಾ ಇರುವ ಪ್ರತಿಯೊಂದು 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 ಕೂಡ ತತ್ ಎಂಬುದರ ಜೊತೆಯಲ್ಲಿ ಸಂಬಂಧವನ್ನ ಹೊಂದಿದೆ. ಅದನ್ನ ನಾವು ನೋಡ್ಕೊಂಡಿದ್ವಿ. ಆದ್ರಿಂದ ಈಗ ತ್ವಂ ಅನ್ನುವುದು ಬೇರೆಯಾಗಿ ಉಳಿಲಿಲ್ಲ ಅಂದ್ರೆ, ತತ್ ಎನ್ನುವುದೇ ತ್ವಂ ಆಯ್ತು, ಅಥವಾ ತ್ವಂ ಎನ್ನುವುದೇ ತತ್ ಆಯ್ತು. ಇನ್ನೇನ್ ಉಳಿದಿದೆ? ಎರಡು ಒಂದಾಗ್ಬಿಟ್ಟ ಮೇಲೆ ಎರಡನೇದು ಇನ್ನೊಂದು ಪದಾರ್ಥ ಇಲ್ವಲ್ಲ. ಆಗ ಅವನು ಅನ್ಯಃ, ಬೇರೆ, ಆ ಬೇರೆ ವಸ್ತು ಅವನೇ ಆಗ್ಬಿಡ್ತಾನೆ. ಆಗ ತತ್ವತಃ ಅವನೇನಾಗ್ತಾನೆ ಅಂದ್ರೆ, ತತ್ವ ಯಾವುದು? ಸತ್ ಚಿತ್ ಆನಂದ ಎಂಬುದು ಪ್ರತಿಯೊಂದು ಜೀವಿಯ ತತ್ವ. ಅದನ್ನು ಹೇಳಿಕೊಂಡಿದ್ದೇವೆ. ಈ ತ್ವಂ ಎಂಬ ರೂಪದಲ್ಲಿ ವಿಶ್ವವಾಗಿ ವಿಕಾಸಗೊಂಡಿರುವ ಪ್ರತಿಯೊಂದರಲ್ಲೂ ವಿಕಾಸಗೊಳ್ಳುತ್ತಾ ಇದ್ದಂತೆ ಅಸ್ತಿತ್ವ ಬರುತ್ತೆ. ಅಸ್ತಿತ್ವ ಬಂದಾಗ ಸತ್ ಬರುತ್ತೆ. ಅಸ್ತಿತ್ವ ಬಂದ ತಕ್ಷಣದಲ್ಲಿ ಅದು ಜ್ಞಾನ ಗೋಚರವಾಗುತ್ತೆ. ಆದ್ರಿಂದ ಚಿತ್ ಆಗುತ್ತೆ. ಅದರಿಂದ ಯಾರ್ಯಾರಿಗೂ ಆನಂದ ಸಿಕ್ಕತ್ತೆ. ಆದ್ರಿಂದ ಆನಂದವೂ ಕೂಡ ಸತ್ ಚಿತ್ ಆನಂದ ರೂಪದಲ್ಲಿ ವಿಶ್ವಾಂಡದಲ್ಲಿರುವ ಅಣು ಅಣುವು ಕೂಡ ನಮಗೆ ಒಂದು ಸುಖ ಕೊಡಬಹುದು, ನಮಗೆ ಈ ಒಂದು ಸುಖ ಕೊಡದೇ ಇರಬಹುದು. ಆದ್ರೆ ಒಂದು ವ್ಯಕ್ತಿಯ ದೃಷ್ಟಿಯಿಂದಲ್ಲ, ಸಾಮೂಹಿಕವಾಗಿ ನೋಡಿದಾಗ ಪ್ರತಿಯೊಂದರಲ್ಲೂ ಕೂಡ ಈ ಸತ್ ಚಿತ್ ಆನಂದ ಎಂಬ ರೂಪ ಏನಿದೆ, ಆ ಸಚ್ಚಿತ್ ಆನಂದ ಎನ್ನುವುದೇ ತತ್ವ. ಆ ತತ್ವ ಏನಾಗಿದೆ? ಕರ್ಮ, ಈ ಇಂದ್ರಿಯ, ಇಂದ್ರಿಯಗಳ ಅರ್ಥ, ಆ ಇಂದ್ರಿಯಾರ್ಥಗಳ ಒಂದು ಮಧ್ಯದಲ್ಲಿರುವ ಅಡಚಣೆ, ಅದರ ಮಧ್ಯದಲ್ಲಿರುವಂತ ಮನಸ್ಸು, ಬುದ್ಧಿ, ಪ್ರಾಣ ಇವುಗಳ ಅಡಚಣೆ. ಆದ್ರಿಂದ ನಮಗದು ಗೊತ್ತಾಗ್ತಾ ಇರ್ಲಿಲ್ಲ. ಈಗ ಆ ಅಡಚಣೆ ಎಲ್ಲ ದೂರ ಆಗ್ಬಿಟ್ಟಿದ್ರಿಂದ ತತ್ವವಾಗಿ ಏನ್ ಕಾಣ್ತಿದೆ? ನಾವು ಹಿಂದೆ ನೋಡಿದಂತೆ ಕನ್ನಡಿಯ ಹಿಂದೆ ಇರುವ ಪಾದರಸ ಎಲ್ಲ ತೊಳೆದು 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 ಕ್ಲೀನ್ ಮಾಡ್ಬಿಟ್ರೆ ಪ್ಯೂರ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಆದಾಗ ಆ ಕಡೆ ಈ ಕಡೆ ಇರುವ ಒಂದೇ. ಆದ್ರಿಂದ ತತ್ವತಃ ಅನ್ಯಃ. ಆಗೇನ್ ಉಳೀತು? ಸಹ ಯಾತಿ, ಅವನೇ ಇವನಾಗ್ತಾನೆ, ಇವನೇ ಅವನಾಗ್ತಾನೆ. ತತ್ ಎಂಬುದೇ ತ್ವಂ ಆಗುತ್ತೆ, ತ್ವಂ ಎಂಬುದೇ ತತ್ ಆಗುತ್ತೆ ಅನ್ನುವುದನ್ನ ಹಿಂದೆ ಏನ್ ಹೇಳಿದ್ರು ಅದನ್ನೇ ಮತ್ತೆ ವಿಸ್ತಾರ ಮಾಡಿ ಅಥವಾ ಸ್ಪಷ್ಟಪಡಿಸೋದಕ್ಕೆ ಮತ್ತೊಮ್ಮೆ ಹೇಳ್ತಿದ್ದಾರೆ. ಏನಾದ್ರೂ ಈ ವಿಚಾರಗಳು ಯಾರಿಗೇ ಆದ್ರೂ ನಾನೇ ನೀನು ಕಣೋ, ನೀನೇ ನಾನು ಕಣೋ ಅಂತ ಹೇಳಿದಾಗ, ಎಷ್ಟೇ ನಾವು ಆತ್ಮೀಯರಾಗಿದ್ರು ಅಲ್ಲಿ ಶಬ್ದದಲ್ಲೇ ನಾ ನೀ ಅನ್ನೋ 2 ಅಕ್ಷರ ಇದೆಯಲ್ವಾ, ಅಲ್ಲೇ ಭೇದ ಇದ್ದೇ ಇರುತ್ತೆ. ಇನ್ನು ಶರೀರದಿಂದಂತೂ ಭೇದ ಇದ್ದೇ ಇರುತ್ತೆ. ಹಾಗಿರುವಾಗ ಆ ಏಕಾತ್ಮ ಭಾವವನ್ನ ಅನುಭವದ ಹಿನ್ನೆಲೆಯಲ್ಲಿ ಅಂಗೀಕರಿಸೋದು ಸುಲಭ ಆಗಲ್ಲ. ಆ ಅನುಭವ ಆಗೋದಕ್ಕೋಸ್ಕರನೇ ಮತ್ತೊಮ್ಮೆ ಇದನ್ನ ಹೇಳ್ತಾ ಇದ್ದಾರೆ. ಇದನ್ನ ನಾವ್ ಏನ್ ಮಾಡ್ಬೇಕು ಅಂತ. ಈ ಮಾತು ನಮಗೆ ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ವಸುದೇವ ಈ 10ನೇ ಸ್ಕಂದದ ಕೊನೆಯಲ್ಲಿ ಏನ್ ಮಾಡ್ತಾರೆ? ಒಂದು ಕ್ರೂರವಾದಂಥ ಸೂರ್ಯಗ್ರಹಣ ಆಗುತ್ತೆ, ಲೋಕ ವಿನಾಶಕಾರಿ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲಾರು ಕೂಡ ಈ ಇದರ ಏನು ಕ್ಷೇತ್ರದಲ್ಲಿ ಸೇರಿರ್ತಾರೆ. ಆ ಶಮಂತ ಪಂಚಕ ಕ್ಷೇತ್ರದಲ್ಲಿ ಸೇರಿರ್ತಾರೆ.
ಅಲ್ಲಿ ಎಲ್ಲರೂ ಕೂಡ ಯಾಗವನ್ನ ಎಲ್ಲರೂ ಒಗ್ಗಟ್ಟಾಗಿ, ಅಂದ್ರೆ ಕೌರವರು ಯಾದವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಯಾಗವನ್ನ ಹಮ್ಮಿಕೊಂಡು ಯಾಗ ಮಾಡ್ತಾರೆ. ಯಾಗ ಎಲ್ಲ ಮಾಡುವಾಗ ಎಲ್ಲಾ ಕಡೆಯಿಂದ ಋಷಿ ಮುನಿಗಳು ಬಂದ್ಬಿಟ್ಟಿದ್ದಾರೆ. ಆ ಋಷಿಗಳಲ್ಲಿ ಬ್ರಹ್ಮರ್ಷಿಗಳು, ರಾಜರ್ಷಿಗಳು, ಅನೇಕ ದೇವರ್ಷಿ ಎಲ್ಲ ರೀತಿಯವರು ಬಂದಿದ್ದಾರೆ. ಆದ್ರಿಂದ ವಸುದೇವ ಇದೇ ಒಂದು ಕಾಲಾವಕಾಶ ಅಂತ ಯೋಚನೆ ಮಾಡ್ಕೊಂಡು ಋಷಿಗಳನ್ನ ಕೇಳಿದ. ಏನಂದ್ರೆ, ತತ್ವತಃ ಪ್ರಪಂಚದಲ್ಲಿ ನಮ್ಮ ಬದುಕು ಹೇಗಿರ್ಬೇಕು, ಯಾವ ರೀತಿಯಾಗಿ ನಾವು ನಡ್ಕೊಂಡಾಗ ಈ ವೈವಿಧ್ಯಗಳಿಂದ ನಾವು ಹೊರಗೆ ಬರಕ್ಕಾಗತ್ತೆ, ಇತ್ಯಾದಿಯಾಗಿ ಅವನು ಪ್ರಶ್ನೆ ಮಾಡಿದ. ಆಗ ಅವನು ಮಾಡಿದ ಪ್ರಶ್ನೆಗೆ ಮೊಟ್ಟ ಮೊದಲನೆಯದಾಗಿ ಅವರು ಉತ್ತರ ಕೊಟ್ಟಿದ್ದೇನಪ್ಪಾ ಅಂದ್ರೆ, ನಿನ್ನ ವಂಶದಲ್ಲೇ ಮೊಟ್ಟ ಮೊದಲನೆಯವನು ಯದು. ಆ ಯದುವಿನಲ್ಲೂ ಕೂಡ ಇದೇ ಪ್ರಶ್ನೆ ಬಂದಿತ್ತು. ಅವನಿಗೆ ಒಬ್ಬ ಅವಧೂತ ಏನು ಉತ್ತರವನ್ನ ಕೊಟ್ರು ಅದನ್ನ ನಾವು ಹೇಳ್ತೇವೆ ಅಂತ ಹೇಳಿ, ಈಗ ಇವರು ಕೂಡ ಅವಧೂತರೇನೆ. ಆ ಮೊಟ್ಟ ಮೊದಲನೆಯದಾಗಿ ಭರತ, ಪ್ರಿಯವ್ರತನ ಪರಂಪರೆಯಲ್ಲಿ ಬಂದ ಭರತನ 100 ಮಕ್ಕಳಲ್ಲಿ 10 ಮಕ್ಕಳು ಯೋಗಿಗಳಾಗಿ ಹೊರಟೋಗಿರ್ತಾರೆ. ಅದರಲ್ಲಿ ಮೊದಲನೆಯವನು ಈಗ ಉತ್ತರವನ್ನ ಹೇಳ್ತಾ ಇದ್ದಾನೆ. ಹಾಗೆ ಹೇಳುವಾಗ ಅವನು ಕೊಟ್ಟ ಉತ್ತರ ಏನಪ್ಪಾ ಅಂದ್ರೆ, ಕಾಯೇನ ವಾಚ ಮನಸ, ಯಾವುದನ್ನ ನಾವು ಪ್ರತಿದಿನ ಹೇಳ್ತೇವೆ, ಸ್ವಲ್ಪ ಪರಿವರ್ತಿತವಾಗಿ ಅದೇ ಶ್ಲೋಕ ಅಲ್ಲಿದೆ. ಅಂದ್ರೆ ನಾವು ಏನು ಕೆಲಸ ಮಾಡೋದಾದ್ರೂ ಶರೀರ, ಮನಸ್ಸು, ಬುದ್ಧಿ, ಇಂದ್ರಿಯ, ಅಂತಃಕರಣ ಇವುಗಳಿಂದ ಮಾಡ್ತೇವೆ. ಇವುಗಳಿಗೆ ಪ್ರೇರಕವಾಗಿ ಹಿನ್ನೆಲೆಯಲ್ಲಿ ಯಾವುದು ನಿಂತಿದೆ? ಪ್ರಕೃತಿ ನಿಂತಿದೆ. ಪ್ರಕೃತಿಯಲ್ಲಿ ಪ್ರಕೃತಿ ಯಾವ ರೂಪದಲ್ಲಿದೆ? ಸತ್ವರಜಸ್ತಮೋ ಗುಣಾತ್ಮಕವಾಗಿದೆ. ಆದ್ರಿಂದಲೇ ಪ್ರಕೃತೇಹೇ ಸ್ವಭಾವಾತ್ ಅಂತ ಏನೇನು ಮಾಡ್ತೇವೆ ಅದೆಲ್ಲವೂ ಕೂಡ ಆ ಯಾರು ಇದಾನೆ, ಯಾರು ಎಲ್ಲಕ್ಕೆ ಪ್ರೇರಕನಾಗಿ ಹಿಂದಗಡೆಯಲ್ಲಿ ನಿಂತಿದ್ದಾನೆ, ಪ್ರಕೃತಿಯನ್ನೂ ಪ್ರಚೋದನೆ ಮಾಡ್ತಾ, ಪ್ರಕೃತಿಯಿಂದ ಸತ್ವರಜಸ್ತಮಸ್ಸುಗಳಲ್ಲಿ ವೈಷಮ್ಯವನ್ನ ಉಂಟು ಮಾಡ್ತಾ, ಆ ವೈಷಮ್ಯದಿಂದ ಲೋಕದಲ್ಲಿ ಮಹತ್ತತ್ವವನ್ನ, ರಜಸ್ತತ್ವವನ್ನ, ರಜಸ್ತತ್ವದಿಂದ ಅಧಿಷ್ಠಾತೃ ದೇವತೆಗಳನ್ನ, ವೈಕಾರಿಕ, ತೈಜಸ, ತಾಮಸ, ಅವುಗಳಿಂದ ಪಂಚಭೂತಗಳನ್ನ, ಪಂಚತನ್ಮಾತ್ರಗಳನ್ನ, ಈ ಎಲ್ಲವನ್ನ ಮಾಡ್ತಾ ಇರುವವನು ಯಾರು ಹಿನ್ನೆಲೆಯಲ್ಲಿದ್ದಾನೆ ಅವನಿಗೆ ಎಲ್ಲವನ್ನ, ಯಾಕೆಂದ್ರೆ ಬೀಜ ಅದು, ಅಲ್ಲಿಗೆ ಇದನ್ನೆಲ್ಲ ಕೊಡ್ತಾ ಬಂದ್ಬಿಟ್ರೆ, ಬೀಜದೊಳಗೆ ಆ ತತ್ವ ಸೇರಿಬಿಟ್ರೆ ಮತ್ತೆ ಬೀಜ ಉಳಿಯುವಂತೆ ಕೆಲಸಗಳು ಇಲ್ಲಿ ಹರಡೋದಿಲ್ಲ. ಹಾಗಾದಾಗ ಕರ್ಮನಾಶ ಆಗುತ್ತೆ ಅನ್ನುವಂತೆ ಅಲ್ಲಿ ಕಾಯೇನ ವಾಚಾ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾವ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯತ್, ಅದನ್ನೇ ಅಲ್ಲಿ ಹೇಳಿದ್ರು. ಎಲ್ಲಿ? ಭಾಗವತದಲ್ಲಿ 11ನೆಯ ಸ್ಕಂದದಲ್ಲಿ ಮೊಟ್ಟ ಮೊದಲನೆಯವ ಯದುವಿಗೆ ಕೊಟ್ಟ ಉತ್ತರ ಎಂಬುದಾಗಿ ವಸುದೇವನಿಗೆ ಉತ್ತರ ಹೇಳ್ತಾ ಇದ್ದಾರೆ. ಅದನ್ನ ನಾವಿಲ್ಲಿ ಭಾವಿಸಿಕೊಂಡ್ರೆ ಎಲ್ಲಾ ಕೆಲಸಗಳ ಹಿನ್ನೆಲೆಯಲ್ಲಿ ಇರುವುದು ಯಾವುದು? ಸತ್ವರಜಸ್ತಮಸ್ಸು. ಆ ಸತ್ವರಜಸ್ತಮಸ್ಸುಗಳ ಮೂಲತಃ ನಾವು ಮಾಡಿದ ಕರ್ಮಗಳನ್ನ, ಅವುಗಳಿಂದುಂಟಾದ ಭಾವಗಳು, ಅದು ಸದ್ಭಾವ, ಅಸದ್ಭಾವ, ಧರ್ಮ, ಅಧರ್ಮ, ಪಾಪ, ಪುಣ್ಯ, ಏನೇನಿದೆ ಆ ಎಲ್ಲವನ್ನು ಕೂಡ ಭಾವಾಂಶ್ಚ ಸರ್ವಾನ್, ಎಲ್ಲವನ್ನು ವಿನಿಯೋಜಯೇತ್, ಎಲ್ಲವನ್ನು ಪರಮಾತ್ಮನಿಗೆ, ಪರಾತ್ಪರ ವಸ್ತುವಿಗೆ, ಎಲ್ಲ ಮೂಲದಲ್ಲಿರುವ ಅದಕ್ಕೆ ಅರ್ಪಣೆ ಮಾಡಿಬಿಟ್ರೆ, ವಿನಿಯೋಜಯೇತ್ ಅಂದ್ರೆ ಅರ್ಪಿಸಿ ಬಿಟ್ಟರೆ, ಆಗ ತೇಷಾಂ ಅಭಾವ, ಅವುಗಳ ಅಭಾವ ಆಗತ್ತೆ. ಯಾವುಗಳ ಅಭಾವ? ಭಾವದ ಅಭಾವ ಆಗತ್ತೆ. ಭಾವದ ಅಭಾವದಿಂದ ಕರ್ಮಗಳ ಅಭಾವ ಆಗತ್ತೆ. ಕರ್ಮಗಳ ಅಭಾವದಿಂದ ಗುಣಗಳ ಚೇಷ್ಟೆ ಮಾಡುವುದಕ್ಕೆ ವಿಷಯನೇ ಇಲ್ಲ ಆಗತ್ತೆ. ಆಗ ಕೃತ ಕರ್ಮನಾಶ, ಕರ್ಮನಾಶ ಆಗತ್ತೆ. ಕರ್ಮನಾಶ ಆದಾಗ ಏನಾಗ್ತಾನೆ? ತತ್ವರೂಪದಲ್ಲಿ ಎಲ್ಲ ಉಳಿಯೋದು ಸಚ್ಚಿತ್ ಆನಂದ, ಸಚ್ಚಿತ್ ಆನಂದ, ಎಲ್ಲೆಲ್ಲೂ ಸಚ್ಚಿದಾನಂದವೇ. ತತ್ವತಃ ಅವನು ಒಬ್ಬನೇ ಆಗಿ ಉಳಿತಾನೆ. ಹಾಗೆ ಉಳಿದಾಗ ನಾನು ನೀನು ಅವನು ಇವನು ಅನ್ನುವ ಭೇದ ಅಳಿದು ಒಂದಾದ ನೆಲೆ, ಒಂದಾದ ಭಾವವನ್ನ ಹೊಂದುತ್ತಾನೆ ಅನ್ನುವುದನ್ನ ಸಹಯಾತಿ, ಅವನು ಸೇರುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ನಾವು ಪರಾತ್ಪರ ವಸ್ತುವಿನೊಡನೆ ಒಂದಾಗಬೇಕಾದ್ರೆ
ಇರುವಂಥ ಪ್ರಧಾನವಾದ ಸುಲಭವಾದ ಇದು ಸಾಧನ ಏನಪ್ಪಾ ಅಂದ್ರೆ ಮಾಡಿದ್ದೆಲ್ಲವನ್ನ ಪರಮಾತ್ಮನಿಗೆ ಅರ್ಪಿಸುವುದು. ಈ ಜಾಗದಲ್ಲಿ ಸ್ವಲ್ಪ ಜಾಗರಣೆನೂ ಬೇಕು. ನಾವು ಶ್ರೀರಾಮಕೃಷ್ಣರು ಹೇಳಿದಂಥ ಒಂದು ಕಥಾಭಾಗವನ್ನ ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ. ರಾಮನ ಇಚ್ಛೆಯಂತೆ ರಾಮನ ಇಚ್ಛೆಯಂತೆ ಅಂತ ಹೇಳ್ತಾ, ರಾಮನ ಇಚ್ಛೆಯಂತೆ ಅಂತ ಅದಕ್ಕೂ ಒಂದು ತಮಾಷೆ ಕಥೆ ಹೇಳ್ತಾರೆ. ಒಬ್ಬ ಶಿವ ಅನ್ನೋದನ್ನ ಬಿಟ್ಟು ಇನ್ನೇನು ಹೇಳಲ್ಲ ಅನ್ನುವಾಗ ಎರಡು ಎರಡು ವ್ಯಕ್ತಿಗಳ ನಡುವೆ ಜಗಳ ಆಗ್ತಾ ಇದೆ. ಅದಕ್ಕೆ ಇವನು ನಿಂತಿದ್ದಾನೆ. ಯಾರೋ ಒಬ್ರು ಬಂದು ಸಾಕ್ಷಿ ಕೇಳಿದ್ರು, ಏನಪ್ಪಾ ನೀನ್ ನಿಂತ್ ನೋಡ್ತಾ ಇದೀಯಲ್ಲ. ಆಗ ಅವನು ಹೇಳ್ದ, ಅಂದ ಶಿವ ಇಂದ ಶಿವ ಶಿವ, ಇಂದ ಶಿವ ಅಂದ ಶಿವ ಶಿವ ಶಿವ, ಅಂದ ಶಿವ ಇಂದ ಶಿವ ಶಿವ ಶಿವ. ಆ ರೀತಿಯಾಗಿ ನಾವು ಶಬ್ದ ಹೇಳ್ತಾ ಇಲ್ಲ ಬಿಟ್ರೆ ಭಾವ ಎಲ್ಲ ಕೂತಿದೆಯಲ್ಲ. ಆದ್ರಿಂದಲೇ ಸರ್ವಾನ್ ಭಾವಾನ್, ಹೊಡೆದ ಅನ್ನುವ ಬದಲು ನೀನು ಶಿವ ಅನ್ನುವ ಶಬ್ದ ಹೇಳಿದ ಮಾತ್ರಕ್ಕೆ ಒಳಗಡೆ ಏನಿದೆ, ಕ್ರಿಯೆ ಆಕ್ಷನ್ ಅಲ್ಲಿ ಏನಿದೆ, ಆ ಭಾವನೂ ಅಳಿಬೇಕು. ಹಾಗಾಗಿ ಎಲ್ಲವನ್ನ ಪರಮಾತ್ಮಾರ್ಪಣೆ ಮಾಡ್ತಾ ಇದ್ದೀನಿ ಅಂತ ಇಷ್ಟ ಬಂದಂಗೆ ಇಂದ್ರಿಯಗಳನ್ನ ಬಿಟ್ಬಿಡಕ್ಕಾಗಲ್ಲ. ಎಲ್ಲ ನಾಟಕ ಮಾಡುತ್ತೆ. ಮನಸ್ಸಂತೂ ಮಹಾ ನಾಟಕಕಾರ. ಆದ್ರಿಂದ ಎಲ್ಲ ದೇವರಿಗೆ ಅರ್ಪಣೆ ಮಾಡ್ತಿದೀಯಲ್ಲ ಅಂದ್ಬಿಟ್ಟು ಸುಳ್ಳಾಟ ಕಳ್ಳಾಟ ಹಾಗೆಲ್ಲ ಮಾಡುವುದಲ್ಲ. ಆದ್ರಿಂದ ಆದರೆ ಶುದ್ಧವಾದ ಭಾವದಿಂದ ಪ್ರತಿಯೊಂದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಬಂದಾಗ ಏನು ಉಳಿಯೋದಿಲ್ಲ. ಯಾಕೆ? ಎಲ್ಲ ಕೊಟ್ಬಿಟ್ಟಿದೀಯಾ. ಏನಿದೆ ನಿನ್ ಕೈನಲ್ಲಿ? ಏನು ಇಲ್ಲ. ಅದಕ್ಕೆ ನಾವು ಆರಂಭದಲ್ಲಿ ಹೇಳ್ಕೊಂಡಿದ್ದು, ಹಣ್ಣಿನ ಬೊಗಸೆ ಇತ್ತು, ಎಲ್ಲವನ್ನ ಕೊಡ್ತಾ ಕೊಡ್ತಾ ಬಂದ್ಬಿಟ್ರೆ ಏನಿದೆ? ಏನು ಇಲ್ಲ, ಖಾಲಿ. ಆ ರೀತಿಯಲ್ಲಿ ಅದಕ್ಕೆ ಗೀತೆಯಲ್ಲಿ ಕೂಡ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ, ಅಲ್ಲಿ ಕೂಡ ಅವನು ಅದನ್ನೇ ಹೇಳ್ತಾ ಇದ್ದಾನೆ. ಇಲ್ಲಿ ಮುಖ್ಯವಾಗಿ ನಾವು ತಗೊಂಡಿರೋದೇ ಆ ವಿಷಯ. ಯಾವುದದು? ಇಂದ್ರಿಯ ಮತ್ತು ಇಂದ್ರಿಯಾರ್ಥಗಳ ಸಂಘ, ಇಂದ್ರಿಯ ಮತ್ತು ಮನಸ್ಸಿನ ಸಂಘ, ಬುದ್ಧಿ ಮತ್ತು ಮನಸ್ಸಿನ ಸಂಘ, ಪ್ರಾಣ ಮತ್ತು ಬುದ್ಧಿಯ ಸಂಘ. ಹೀಗೆ ಆ ಸಂಘವನ್ನ ಬಿಡ್ಬೇಕು. ಒಂದೊಂದರ ಸಂಘವನ್ನ ಕಡಿತಾ ಬಂದ್ರೆ ಏನಾಯ್ತು? ಆ ಕನ್ನಡಿಯ ಹಿಂಬದಿಯ ಪಾದರಸ ಅಳಿಸ್ತಾ ಬಂತು. ಅದು ಇಲ್ಲಿ ಮುಖ್ಯ. ಅದರಿಂದ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ, ಹಾಗೆ ಯಹ ಕರೋತಿ, ಆಗವನು ಲಿಪ್ಯತೇನ ಸ ಪಾಪೇನ, ಅವನಿಗೆ ಪಾಪ ಅಂಟುದಿಲ್ಲ. ಯಾಕಂಟದಿಲ್ಲ ಅಂದ್ರೆ ಅವನಿಗೆ ಭಾವನೆ ಇಲ್ಲ. ಈಗ ನಾವು ಉದಾಹರಣೆ ಹೇಳಿದ್ವಲ್ಲ, ಹಾಗೆ ಅಂದು ಶಿವ ಇಂದು ಶಿವ ಶಿವ ಶಿವ, ಹಾಗೆ ಭಾವದೊಡಗೂಡಿ ಹೇಳಿದಾಗ ಅಂಟು ಇದೆ. ಮುಖ್ಯವಾಗಿ ಭಾವವನ್ನ ಬಿಡಬೇಕು ಅಂದಾಗ ಅಂಟು ಬಿಡಬೇಕು. ಆ ಅಂಟು ಬಿಡೋದಕ್ಕೆ ನಾವು ಹಿಂದೆ ಎಲ್ಲ ಹೇಳ್ಕೊಂಡಿದ್ದೇನು? ಭಗವನ್ನಾಮ ಸಂಕೀರ್ತನೆ, ಅರ್ಪಣೆ, ಅರ್ಪಿತವಾದ ಕರ್ಮ, ಯೋಗದಲ್ಲಿ ಯಮ ನಿಯಮ ಸಾಧನ ಇತ್ಯಾದಿ ಎಲ್ಲ ಹೇಳ್ಕೊಂಡ್ವಲ್ಲ. ಆ ಅಂಟನ್ನ ಕಳಚಿಕೊಳ್ಳುವುದು, ಒರೆಸಿ ಹಾಕುವುದು, ಅದನ್ನ ಗೀತಾಚಾರ್ಯ ಬ್ರಹ್ಮಣ್ಯಾಧಾಯ ಕರ್ಮಾಣಿಯಿಂದ ಅನೇಕ ಜಾಗದಲ್ಲಿ ಹೇಳಿದ್ದಾನೆ. ಭಾಗವತದಲ್ಲೂ ಹೇಳ್ತಾನೆ, ನನಗ್ ಕೊಟ್ಬಿಡಪ್ಪ. ಶ್ರೀರಾಮಕೃಷ್ಣರು ಗಿರೀಶ ಚಂದ್ರನಿಗೆ ನನಗ್ ಕೊಟ್ಬಿಡು. ಮೊದಲು ಹೇಳಿದ್ರು, ನೀನ್ ಏನ್ ಮಾಡ್ತೀಯ ತಾಯಿಗೆ ಅರ್ಪಣೆ ಮಾಡೆ, ಅದೆಲ್ಲ ನಂಗಾಗಲ್ಲ. ಯಾವ್ದು ಹೇಳಿದ್ರು ಆಗಲ್ಲ ಅಂದ್ರು. ಆಯ್ತು, ನಿನ್ನ ಎಲ್ಲತನ್ನು ನನಗ್ ಕೊಟ್ಬಿಡು. ಹಾಗೆ ಎಲ್ಲವನ್ನ, ಪಾಪ ಆಗ್ಲಿ ಪುಣ್ಯ ಆಗ್ಲಿ ಎಲ್ಲವನ್ನ ಕೊಟ್ಬಿಡು ಅಂತ ಒಂದು ಸ್ಥಿತಿ ಬಂದಾಗ ಏನ್ ಉಳ್ಕೊಳ್ತು? ಪಾಪವನ್ನ ಕೊಟ್ಟಂತೆ ಪುಣ್ಯವನ್ನ ಕೊಡೋದಕ್ಕೆ ಮನಸ್ಸು ಹಿಂಜರಿಯುತ್ತೆ. ಯಾಕೆಂದ್ರೆ ಪುಣ್ಯದ ಫಲ, ಆ ಪುಣ್ಯದ ಲಾಭ. ಅದಕ್ಕೆ ಮೊದಲು ಇಲ್ಲಿ ಹೇಳ್ತಿರೋದು ಸರ್ವಾನ್ ಭಾವಾನ್, ಎಲ್ಲ ಕೊಟ್ಬಿಡ್ಬೇಕು. ಅದು ಪುಣ್ಯವಾಗಲಿ ಪಾಪವಾಗಲಿ. ಆದ್ರಿಂದಲೇ ಶ್ರೀರಾಮಕೃಷ್ಣರು ತಾಯಿಯ ಬಳಿ ಪ್ರಾರ್ಥನೆ ಮಾಡುವಾಗ, ಅಮ್ಮ ತೆಗೆದುಕೋ ಈ ನಿನ್ನ ಪುಣ್ಯವನ್ನು ಅಂತ ಮೊದಲು ಹೇಳ್ತಾ ಇದ್ರು. ಹಾಗೆ ಈ ನಿನ್ನ ಕೀರ್ತಿಯನ್ನು ಎಲ್ಲವನ್ನ ದೇವರಿಗೆ ಕೊಡ್ತಾ ಆಮೇಲೆ ಪಾಪವನ್ನು ಹಾಗೆ ಕೊಡ್ತಾ ಬರೋದು. ಅದನ್ನೇ ಗೀತಾಚಾರ್ಯ ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ ಅಂದ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾನ್, ಹೀಗೆ ಸುಮಾರು ಕಡೆಗಳಲ್ಲಿ ಹೇಳ್ತಾನೆ. ಹೀಗೆ ನೀನಿದ್ರೆ ಶುಭಾಶುಭ ಫಲೈಹಿ ಏವಂ ಮೋಕ್ಷ್ಯಸೆ ಕರ್ಮ ಬಂಧನೈಹಿ, ಆ ಸಂಘ ಎಂಬುದು ಬಿಟ್ಟು ಹೋಗುತ್ತೆ. ಸಂಘ ಬಿಟ್ಟಿದ್ರೆ ಶುಭನೂ ಇಲ್ಲ ಅಶುಭನೂ ಇಲ್ಲ. ಶುಭ ಅಶುಭ ಎಲ್ಲ ಇಲ್ಲ ಅಂದ್ಮೇಲೆ ಯಾವುದರಿಂದ ನಿನಗೆ ಜನ್ಮ ಇದೆ? ಯಾವುದರಿಂದ ನೀನು ಮತ್ತೊಂದು ಶರೀರವನ್ನ ಪಡೀತೀಯೆ? ಆಗೇನು ಉಳಿಯುತ್ತೆ?
ಅಂತ ಕೇಳಿದ್ರೆ ಪರಾತ್ಪರ ವಸ್ತು ಎಂಬುದು ಒಂದೇ ಉಳಿಯುತ್ತೆ. ನಾನು ನೀನು ಅನ್ನುವ ಎರಡು ಪದಾರ್ಥ ಉಳಿಯೋದಿಲ್ಲ. ಅದ್ರಿಂದಲೇ ಮತ್ತೆ ಅವನೇ ಕಾಯೇನ ಮನಸ ಬುದ್ಧ್ಯ ಕೇವಲ ಈ ಇಂದ್ರಿಯ ಇರಪಿ ಎಲ್ಲ ಗೀತೆಯಲ್ಲೇ ಹೇಳ್ತಾನೆ. ಯೋಗಿನಃ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವ. ಯಾಕೆ? ಆತ್ಮಶುದ್ಧಯೇ. ವಿವೇಕ ಚೂಡಾಮಣಿಯಲ್ಲೂ ಕೂಡ ಕರ್ಮ ಅನ್ನುವುದು ಚಿತ್ತ ಶುದ್ಧಿಗಾಗಿ. ಹಾಗಾಗಿ ಈ ಕರ್ಮವನ್ನ ಮಾಡುವಾಗ ಯಥೈಧಾಂಸಿ ಸಮಿದ್ಧೋಗ್ನಿ, ಅಗ್ನಿಯಲ್ಲಿ ಅಗ್ನಿ ಜ್ವಾಲೆಗೆ ಇಂಧನಗಳನ್ನ ಹಾಕ್ತಾ ಇದ್ರೆ ಎಲ್ಲ ಭಸ್ಮ ಮಾಡಿ ಹಾಕತ್ತೆ. ಹಾಗೆ ನಾವು ಮಾಡ್ತಾ ಇರುವ ಎಲ್ಲವನ್ನ ಪರಮಾತ್ಮನಿಗೆ 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 ಕೊಡ್ತಾ ಬಂದ್ರೆ ಎಲ್ಲ ಭಸ್ಮ ಆಗಿ ಹೋಗುತ್ತೆ, ಏನು ಉಳಿಯೋದಿಲ್ಲ. ಹಾಗೆ ಆಗ ಆಗತ್ತೆ? ಸಮರ್ಪಿತತ್ವಾತ್. ಎಲ್ಲವನ್ನ ಸಮರ್ಪಣೆ ಮಾಡಿದ್ರಿಂದ ಆತ್ಮ ಸಂಬಂಧ ಅಭಾವ. ಆತ್ಮ ಎಂಬುದು ಯಾರ ಜೊತೆಯಲ್ಲಿ ಸಂಬಂಧ ಹೊಂದಬೇಕು ಅಂದ್ರೆ, ನಾವು ಅನ್ನಮಯಮಾತ್ಮಾನಂ, ಪ್ರಾಣಮಯಮಾತ್ಮಾನಂ, ಮನೋಮಯಮಾತ್ಮಾನಂ ಎಲ್ಲ ಕಡೆ ಆತ್ಮ ಸೇರಿಸ್ತಾ ಇದೀವಲ್ಲ. ಆ ಆತ್ಮ ಹಿಂದೆ ಇದ್ದಿದ್ದು ಇದೆಲ್ಲದರ ಜೊತೆ ಅಂಟ್ಕೊಳ್ತಾ ಇತ್ತಲ್ಲ. ಈಗ ಯಾರ ಜೊತೆ ಅಂಟ್ಕೊಳ್ಳೋದು? ಯಾವ ಸಂಬಂಧ ಇಲ್ಲದಂತೆ ಆಗತ್ತೆ. ಆದ್ರಿಂದ ಆ ಪ್ರಕೃತಿ ಎಲ್ಲಿರುವಂತ ಪಂಚಭೂತಗಳು, ಮನಸ್ಸು, ಬುದ್ಧಿ, ಇಂದ್ರಿಯಗಳನ್ನ ನಾವು ಅಹಂಕಾರವನ್ನ ಇಲ್ಲ ಅಂತ ಮಾಡ್ಕೊಳ್ಳೋದಕ್ಕಿರುವ ಸಾಧನೆ ಏನು ಅಂದ್ರೆ ಅರ್ಪಣೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಯಾವುದು ಪರಾತ್ಪರ ವಸ್ತು ಇದ್ದುಕೊಂಡು ಎಲ್ಲಕ್ಕೆ ಪ್ರೇರಕವು, ಸರ್ವಕರ್ಮ ಪ್ರೇರಕವು, ಸರ್ವಕರ್ಮ ನಿಯಾಮಕವು, ಸರ್ವಕರ್ಮ ಸಾಕ್ಷಿಯು, ಸರ್ವಕರ್ಮ ಫಲದಾಯಕವು, ಸರ್ವಕರ್ಮ ಫಲ ಭೋಕ್ತೃವು ಆಗಿ ಯಾವುದು ನಿಂತಿದೆಯೋ ಎಲ್ಲ ಕೊಟ್ಬಿಡಪ್ಪ, ಎಲ್ಲ ಕೊಟ್ಬಿಡು. ಆಗೇನಾಗತ್ತೆ? ಭಾವಗಳು ಅಳಿಯತ್ತೆ, ಗುಣಗಳು ಅಳಿಯತ್ತೆ, ಕರ್ಮಗಳು ಅಳಿಯತ್ತೆ. ಹಾಗೆ ಕರ್ಮನಾಶ ಆದಾಗ ಕರ್ಮ ಅನ್ನುವುದು ಅಂಟಾಗಿ ಉಳಿಯೋದಿಲ್ಲ. ಕರ್ಮ ಕ್ಷಯ ಆದ್ರೆ ಯಾರಿಂದ ಯಾರನ್ನ ನೋಡೋದು ಇತ್ಯಾದಿ ಉಪನಿಷದ್ ಮಾತಿದೆಯಲ್ಲ. ಹಾಗೆ ಎರಡು ವಸ್ತು ಇಲ್ಲದ ಕಾರಣ ಅದು ಒಂದೇ ಆಗಿ ಉಳಿಯುತ್ತೆ. ಆಗ ತತ್ವತಃ ಏನದು? ಸತ್ ಚಿತ್ ಆನಂದಮಯ ಅನ್ನುವುದನ್ನ ಈ ಮಂತ್ರ ಹೇಳ್ತಾ ಇದೆ. ಆದ್ರಿಂದ ನಮ್ಮ ಸ್ವಸ್ವರೂಪವನ್ನ ನಾವು ತಿಳ್ಕೊಳ್ಬೇಕಾದ್ರೆ ಮಾಡಬೇಕಾದ ಸಾಧನವನ್ನ ಅಧಿಕಾರಿ ಭೇದದಿಂದ ಹಿಂದಿನ ಮಂತ್ರದಲ್ಲಿ ಬೇರೆ ಬೇರೆ ಹೇಳಿದ್ರು ಕೂಡ ಇಲ್ಲಿ ನಿರ್ಣಯಾತ್ಮಕವಾಗಿ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ಎಲ್ಲ ಕೊಟ್ಬಿಡಪ್ಪ, ಎಲ್ಲವನ್ನ ಅರ್ಪಣೆ ಮಾಡಿಬಿಡು. ಆಗ ಯಾವುದೂ ನಿನ್ನನ್ನ ಕಟ್ಟಾಕಲ್ಲ, ಯಾವುದೂ ನಿನ್ನನ್ನ ಬಾಧಿಸುವುದಿಲ್ಲ. ಆದ್ರಿಂದ ಈಗ ಈ ಮಂತ್ರ ಹೇಳುವುದರ್ಥ ಏನಾಯ್ತು? ಗುಣಾನ್ವಿತಾನಿ ಕರ್ಮಾಣಿ ಆರಭ್ಯ. ಗುಣಗಳೊಡನೆ ಸಂಬಂಧವನ್ನು ಹೊಂದಿರುವಂಥ ಸಾತ್ವಿಕ, ರಾಜಸ, ತಾಮಸ, ಬುದ್ಧಿ, ತಪ, ಯಜ್ಞ, ಆಹಾರ ಇತ್ಯಾದಿ ಇತ್ಯಾದಿ ಎಲ್ಲದರ ಮೂಲಕ ಕರ್ಮಗಳನ್ನ ಆರಂಭ ಮಾಡಿ ಅವುಗಳಿಂದ ಉಂಟಾಗುವ ಸಾತ್ವಿಕ ಭಾವ, ರಾಜಸ ಭಾವ, ತಾಮಸ ಭಾವ ಇವೆಲ್ಲವನ್ನು ಕೂಡ ಸರ್ವಾನ್, ಆ ಎಲ್ಲ ಭಾವವನ್ನು ಯಹ ವಿನಿಯೋಜಯೇತ್, ಯಾರು ಆ ಪರಾತ್ಪರ ವಸ್ತುವಿಗೆ ಅರ್ಪಣೆ ಮಾಡಿಬಿಡ್ತಾನೋ ಸಹ ಅವನು ತೇಷಾಂ ಅಭಾವೇ. ತೇಷಾಂ ಅಂದ್ರೆ ಆ ಗುಣಾನ್ವಿತವಾದ ಕರ್ಮಗಳ ಅಭಾವ ಇರುವುದರಿಂದ, ಅಂದ್ರೆ ಗುಣವೂ ಇಲ್ಲ, ಗುಣಕ್ಕೆ ಸಂಬಂಧಪಟ್ಟ ಕರ್ಮವೂ ಇಲ್ಲ, ಆದ್ರಿಂದ ಸಾತ್ವಿಕ ರಾಜಸ ತಾಮಸ ಭಾವವೂ ಇಲ್ಲ. ಅಂಥ ಒಂದು ಅಭಾವ ಉಂಟಾದಾಗ ಕೃತ ಕರ್ಮ ನಾಶ. ಅವನಿಗೆ ಕರ್ಮ ಅಂದ್ರೆ ಏನು? ಕರ್ಮ ಅಂದ್ರೆ ಕರ್ತೃತ್ವದ ಫಲ. ಕರ್ತೃತ್ವದ ಫಲ. ಕರ್ತೃ ಅಂದ್ರೆ ಏನು? ನಾನು ಮಾಡ್ತಾ ಇದ್ದೇನೆ, ನಾನು ನೋಡ್ತಾ ಇದ್ದೇನೆ, ನಾನು ಹೋಗ್ತಾ ಇದ್ದೇನೆ ಅನ್ನುವ ಕ್ರಿಯೆಯೊಡನೆ ಸಂಬಂಧ ಇದೆಯಲ್ಲ, ಅದು ಕರ್ತೃತ್ವ. ಆ ಕ್ರಿಯೆಯೊಡನೆ ಇರುವ ಸಂಬಂಧದಿಂದ ಆ ಫಲ ಏನಿದೆ ಅದು ಕರ್ಮ. ಈಗ ಕರ್ತೃತ್ವವೂ ಇಲ್ಲ, ಇಲ್ಲ ಅಂದ್ಮೇಲೆ ಕರ್ಮ ಕ್ರಿಯೆಯಿಂದ ಉಂಟಾದ ಫಲವೂ ಕೂಡ ಇಲ್ಲ, ಕರ್ಮ ನಾಶ. ಹಾಗೆ ಕರ್ಮಕ್ಷಯೇ, ಕರ್ಮ ಎಲ್ಲ ಹೊರಟೋದ ಮೇಲೆ ತತ್ವತಃ ತತ್ವರೂಪದಲ್ಲಿ ಅವನೊಬ್ಬನೇ ಉಳಿತಾನೆ, ಅವನು ಅದೇ ಆಗುತ್ತಾನೆ. ಯಾತಿ ಅಂದ್ರೆ ಅವನು ಅದೇ ಆಗಿಬಿಡ್ತಾನೆ. ಬೇರೆಯಾಗಿ ಅವನು ನಾನು
ನೀನು ನಾನು ಅದು ಇದು ಅನ್ನುವ ಎರಡು ವಸ್ತುವಾಗಿ ಉಳಿಯೋದಿಲ್ಲ ಅನ್ನುವುದನ್ನ ಈ ಮಂತ್ರ ಹೇಳ್ತಾ ಇದೆ. ಆರಭ್ಯ ಕರ್ಮಾಣಿ ಗುಣಾನ್ವಿತಾನಿ ಭಾವಾಂಶ್ಚ ಸರ್ವಾನ್ ವಿನಿಯೋಜಯೇತ್ ಯಹ ತೇಷಾಂ ಅಭಾವೇ ಕೃತಕರ್ಮನಾಶಃ ಕರ್ಮಕ್ಷಯೇ ಯಾತಿ ಸಹ ತತ್ವತಃ ಅನ್ಯಃ. ಆದಿ ಆದಿಹಿ ಸಹ, ಈಗ ಅನ್ಯಃ ಅಂತ ಆದ್ನಲ್ಲ, ಅವನು ಬೇರೆ ಆಗ್ಬಿಡ್ತಾನೆ, ಅವನು ಅದೇ ಆಗ್ಬಿಡ್ತಾನೆ. ಸ ಯಾತಿ, ಯಾರು ಅವನು ಇವನು ಅಂತ ಇದ್ದ, ಯಾರು ನಾನು ನೀನು ಅಂತ ಇದ್ದ, ಈಗ ಅದೇ ಆಗ್ಬಿಡ್ತಾನೆ, ಅದನ್ನೇ ಸೇರ್ಬಿಡ್ತಾನೆ. ಅಂದ್ರೆ ಅದು ಯಾವುದದು? ಅದನ್ನ ಈಗ 5ನೇ ಮಂತ್ರ ಹೇಳ್ತಾ ಇದೆ. ಆದಿಹಿ ಸಹ ಸಂಯೋಗ ನಿಮಿತ್ತ ಹೇತುಹು. ಈಗ ನಮಗೆ ಗೊತ್ತಾಗುತ್ತೆ, ಶ್ರೀರಾಮಾಯಣದಲ್ಲಿ, ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಸೀತೆಯನ್ನ ತ್ಯಾಗ ಮಾಡಬೇಕಾದಂಥ ಸಂದರ್ಭ ಬಂದಾಗ ಸೀತೆಯ ಶುದ್ಧ ಮನಸ್ಸು, ಶುದ್ಧ ಭಾವ ರಾಮನಿಗೆ ಗೊತ್ತಿದೆ, ರಾಮನ ಹೃದಯ ಸೀತೆಗೆ ಗೊತ್ತಿದೆ. ಆದರೂ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ, ಕರ್ತವ್ಯದ ಹಿನ್ನೆಲೆಯಲ್ಲಿ ಸ್ವಾರ್ಥವನ್ನ ತ್ಯಾಗ ಮಾಡಲೇಬೇಕಾಗಿದೆ. ಸ್ವಾರ್ಥ ಎನ್ನುವುದು ಪ್ರಧಾನವಾಗಿ ಇಟ್ಟುಕೊಂಡು ರಾಜನಾದವನು ಬದುಕುವುದು ಆದರೆ ಅವನು ರಾಜನಾಗುವುದಕ್ಕೆ ಆಗೋದಿಲ್ಲ. ಇದೆಲ್ಲವನ್ನ ತಿಳಿದುಕೊಂಡು ಕರ್ತವ್ಯ, ಈಗ ಮೇಲೆ ಹೇಳಿದಂತೆ ಆರಭ್ಯ ಕರ್ಮಾಣಿ ಗುಣಾನ್ವಿತಾನಿ, ಅಥವಾ ಆರಂಭಿಸಿದ ಎಲ್ಲ ಕೆಲಸವನ್ನ ಪರಮಾತ್ಮಾರ್ಪಿತವಾದ ಭಾವದಿಂದ ಮಾಡುವಂಥ ರೀತಿಯಿಂದ ಸಂಗಂ ತ್ಯಕ್ತ್ವ, ಆ ಎಲ್ಲವನ್ನ ಅರಿತವನಾಗಿ ಅವನ ಕೆಲಸ ಮಾಡಿದ್ರು ಕೂಡ ಸೀತೆಯನ್ನ ತಾನು ತ್ಯಾಗ ಮಾಡಿದ್ದು ಮಹಾಪರಾಧ. ಇಲ್ಲೇ ನೋಡಿ, ಸರ್ವಾನ್ ಭಾವಾನ್, ಆ ಭಾವದಿಂದ ಅವನು ಬಾಧಿತನಾಗಿದ್ದಾನೆ, ಒದ್ದಾಡ್ತಾ ಇದ್ದಾನೆ. ಲಕ್ಷ್ಮಣ ನಿಜವಾಗಿ ಮೊದಲು ನೊಂದ, ಲಕ್ಷ್ಮಣನಿಗೆ ದುಃಖ ತಡೆಯಕ್ಕಾಗಲಿಲ್ಲ. ಆದರೆ ಸೀತಾಮಾತೆ ಹೇಳಿದ್ಲು, ಅರೆ ಲಕ್ಷ್ಮಣ, ಇದರಲ್ಲೇನು ತಪ್ಪಿಲ್ಲ. ಯಾಕೆ ಅಂದ್ರೆ ಪ್ರಕೃತಿ ನಿಯಮ ಇರೋದೇ ಸಂಯೋಗ ವಿಯೋಗಗಳಲ್ಲಿ. ಸಂಯೋಗ ವಿಯೋಗ ಇರೋದು ಎಲ್ಲಿ? ಋಣಗಳ ಆಧಾರದ ಮೇಲೆ. ಋಣ ಯಾವ ಆಧಾರದ ಮೇಲಿದೆ? ಕರ್ಮದ ಆಧಾರದ ಮೇಲಿದೆ. ಕರ್ಮ ಯಾವುದರ ಮೇಲಿದೆ? ಇಂದ್ರಿಯ ಮತ್ತು ಇಂದ್ರಿಯಾರ್ಥಗಳ ಸಂಯೋಗದ ಮೇಲಿದೆ. ಹೀಗೆ ಒಂದೊಂದನ್ನೇ ಹೇಳ್ತಾ ಆ ತಾಯಿ ತತ್ವವನ್ನ ವಿವರಿಸಿ ಲಕ್ಷ್ಮಣನಿಗೆ ಹೇಳ್ತಾಳೆ. ಲಕ್ಷ್ಮಣನಿಗೆ ಈಗ ಮನಸ್ಸು ಶುದ್ಧ ಆಗೋಯ್ತು. ಅವನಿಗೆ ಎಲ್ಲಾ ಒಳ್ಳೇದೋ ಕೆಟ್ಟದೋ ಎಲ್ಲ ನಾನು ಮಾಡುವಂತ ಆಯ್ತಲ್ಲ ಅನ್ನುವ ಬಾಧೆ ಆಗ್ತಾ ಇತ್ತು. ತಾಯಿ ಇದನ್ನ ವಿವರಿಸಿ ಹೇಳಿದಾಗ, ಇದೆಲ್ಲ ಶ್ರೀರಾಮಕೃಷ್ಣರು ನಮ್ಗೆ ಹೇಳ್ತಾರೆ ಹೇಗೆ ಅಂದ್ರೆ, ತರಗೆಲೆ ತರ ಇದ್ಬಿಡ್ಬೇಕಪ್ಪ ಅಂತ. ತರಗೆಲೆ ಏನು? ಮರದಿಂದ ಅಂದ್ರೆ ಒಣಗೋದ ಮೇಲೆ ಮರದ ಸಂಬಂಧ ಕಳಿಸ್ಕೊಳ್ತು. ಈಗ ಇಲ್ಲಿ ಹೇಳಿದಂತೆ ಕೃತಕರ್ಮ ಕ್ಷಯೇ ಕೃತಕರ್ಮ ನಾಶಃ, ಅದು ಅವಾಗೇನಾಯ್ತು? ಮರದ ಸಂಬಂಧ ಎಲೆಗೆ ಬಿಟ್ಟು ಹೋಯ್ತು. ಅದು ಎಲ್ಲಿ ಬೀಳ್ತು? ಮರದಡಿಯಲ್ಲೋ ಅಥವಾ ಅಷ್ಟು ದೂರದಲ್ಲಿ ಒಬ್ಬ ತಪಸ್ವಿ ಇದ್ದು ತಪಸ್ಸು ಮಾಡ್ತಿದ್ರೆ ಅವನ ತಲೆ ಮೇಲೆ ಬೀಳ್ಬಹುದು, ಅವನ ಪಾದದಲ್ಲಿ ಬೀಳ್ಬಹುದು. ಆಚೆಯಲ್ಲಿ ಯಾವುದೋ ಪ್ರಾಣಿಯ ಮಲ ಇದ್ರೆ ಅದರ ಮೇಲೆ ಬೀಳ್ಬಹುದು. ಇನ್ನು ಸ್ವಲ್ಪ ದೂರದಲ್ಲಿ ಒಂದು ಪವಿತ್ರ ನದಿ ಹರಿತಿದ್ರೆ ಅಲ್ಲಿ ಬೀಳ್ಬಹುದು. ಇನ್ನು ಎಲ್ಲೋ ಒಂದು ಮೋರಿ ಅಲ್ಲಿ ಬೀಳ್ಬಹುದು. ಅದು ಯಾವಾಗ ಯಾವ ಜಾಗದಲ್ಲಿ ಬೀಳತ್ತೆ ಗೊತ್ತಿಲ್ಲ. ಆದ್ರೆ ನಿನಗೆ ಅಯ್ಯಯ್ಯೋ ನೋಡಿದ್ಯಾ, ನಾನು ಇಷ್ಟೆಲ್ಲ ಸಾಧನೆ ಮಾಡಿದವನು, ನಾನು ಈ ಮೋರಿನಲ್ಲಿ ಬಿದ್ದು ಬಿಟ್ಟಿದ್ದೀನಲ್ಲ, ನಾನು ಈ ಒಬ್ಬ ಋಷಿಯ ಒಂದು ಇದ್ರಲ್ಲಿ ನೋಡಿದ್ಯಾ, ನಾನು ಈ ಸಾಧನೆ ಮಾಡಿದ್ದಕ್ಕೆ ಋಷಿಯ ತಲೆ ಮೇಲಿದ್ದೇನೆ. ಆ ರೀತಿ ಯಾವ ಬಂಧನು ನಿನ್ನನ್ನ ಬಾಧಿಸೋದಿಲ್ಲ, ಅಂಟೋದಿಲ್ಲ. ಯಾವಾಗ? ತರಗೆಲೆಯಂತೆ ಇದ್ದಾಗ. ಅದನ್ನ ಶ್ರೀರಾಮಕೃಷ್ಣರು ಹೇಳ್ತಾರೆ, ತರಗೆಲೆಯಂತೆ ಇದ್ದು ಬಿಡಪ್ಪ. ಎಲ್ಲಿ ಬಿದ್ರೆ ಅದೇ ಅದೇ ನನ್ನ ಫಲ, ಅದೇ ನಿನ್ನ ಫಲ, ಅದು ನಿನಗರ್ಪಿತ. ಆ ರೀತಿಯಾದ ಭಾವದಲ್ಲಿ ಇರೋದು ಇದೆಯಲ್ವಾ, ಅದು ಯಾವಾಗತ್ತೆ? ಸಂಘ ಇಲ್ಲದೆ ಇದ್ದಾಗ. ಆದ್ರಿಂದ ಈಗ ಮುಖ್ಯ ನಾವು ಹೇಳಕ್ ಹೊರಟಿರೋದೇನು? ಸೀತೆಯ ವಿಷಯದಲ್ಲಿ ಲಕ್ಷ್ಮಣ ಏನೇನು ಮಾಡಿದ್ರು ಕೂಡ ಅದು ಯಾವುದು ಸಂಯೋಗ ವಿಯೋಗ ಎಂಬ ಪ್ರಕೃತಿ ನಿಯಮವನ್ನ ಆಶ್ರಯಿಸಿಕೊಂಡಿದೆ. ಪ್ರಕೃತಿ ನಿಯಮ ಋಣವನ್ನ ಆಶ್ರಯಿಸಿಕೊಂಡಿದೆ. ಋಣ ಎಂಬುದು ಕರ್ಮವನ್ನ ಆಶ್ರಯಿಸಿಕೊಂಡಿದೆ.
ಈ ಕರ್ಮ ಎಂಬುದು ಕರ್ತೃತ್ವ ಭಾವವನ್ನ ಹೊಂದಿರುವಂತಹ ಅವಿದ್ಯೆಯನ್ನ ಆಶ್ರಯಿಸಿಕೊಂಡಿದೆ. ಅವಿದ್ಯೆಗೆ ಮೂಲ ಯಾರಿದ್ದಾನೆ? ಅವನಿದ್ದಾನೆ. ಅದನ್ನ ಇಲ್ಲಿ ಹೇಳ್ತಿದೆ. ಸಹ ಆದಿಹಿ, ಅವನೇ ಆದಿ, ಅವನು ಎಲ್ಲಕ್ಕೆ ಮೂಲನಾಗಿದ್ದಾನೆ. ಅವನು ಸಂಯೋಗ ನಿಮಿತ್ತ ಹೇತು. ಯಾವುದೇ ಒಂದು ವಸ್ತು ಒಂದು ಜೀವದೊಡನೆ ಸಂಬಂಧ ಹೊಂದಬೇಕಾದರೆ, ಈಗ ಈ ಶರೀರದಲ್ಲಿ ಒಂದು ಕಣ್ಣು ಕುರುಡಾಗಿ, ಒಂದು ಕಣ್ಣು ಸೊಟ್ಟಾಗಿ, ಒಂದು ಮೂಗು ವಕ್ರವಾಗಿ, ಏನೋ ಅಂದ್ರೆ, ಅಥವಾ ಸುಂದರವಾಗಿ ಕಮಲದಂಥ ಕಣ್ಣು, ಸಂಪಿಗೆಯಂತ ಮೂಗು, ಯಾವ್ಯಾವ್ದೋ ಏನೇನು ಆ ಯೋಜನೆ ಆಗಬೇಕಾಗಿದೆಯಲ್ಲ, ಅದೆಲ್ಲವೂ ಕೂಡ ಋಣವನ್ನ ಅವಲಂಬಿಸಿಕೊಂಡಿರುತ್ತೆ. ಅದರ ಆಧಾರದ ಮೇಲೆ ಯಾವ ಜೀವ ಈ ಶರೀರವನ್ನು ಸೇರ್ಬೇಕೋ ಅದು ಆ ಋಣವನ್ನ ಆಶ್ರಯಿಸಿಕೊಂಡಿರುತ್ತೆ. ಇದನ್ನೆಲ್ಲ ಯಾರು ಬಲ್ಲ? ಹಿಂದೆ ನಾವು ಹೇಳಿದ್ದೇವೆ, ಯಾರು ಉತ್ಪತ್ತಿಂ ಪ್ರಲಯಂಚೈವ ಜೀವಾನಾಂ ಗತಿಂ ಆಗತಿಂ, ಹಾಗೆ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯೋ ಭಗವಾನಿತಿ ಅನ್ನುವಂತೆ ಇದನ್ನ ಅವನು ತಿಳ್ಕೊಂಡಿದ್ದಾನೆ. ಆದ್ರಿಂದ ಅವನೇ ಸಂಯೋಗ ನಿಮಿತ್ತ ಹೇತು. ಇದನ್ನ ನೀನ್ ಅರ್ಥ ಮಾಡ್ಕೊಂಡ್ರೆ, ಪ್ರಭು ನನಗೆ ಗೊತ್ತಿಲ್ಲಪ್ಪ, ನೀನು ಇಲ್ಲಿ ಕರ್ಕೊಂಬಂದು ಸೇರಿಸಿದೀಯಾ, ಇಲ್ಲಿ ಇಷ್ಟೆಲ್ಲ ಚಟುವಟಿಕೆ ಮಾಡಿಸ್ತಾ ಇದೀಯಾ, ಈ ಚಟುವಟಿಕೆ ಯಾಕೆ ಮಾಡಿಸ್ತಿದೀಯಾ, ಈ ಚಟುವಟಿಕೆಯಿಂದ ದೊರಕುವ ಫಲ ಏನು, ಇದರಿಂದ ಆಗುವಂತ ಲಾಭ ನಷ್ಟಗಳೇನು, ನನಗ್ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ. ಇದಕ್ಕೆಲ್ಲ ಪ್ರೇರಕ ನೀನು, ಕಾರಕ ನೀನು, ಇದು ನಿನ್ನದು, ಇದು ನಿನ್ನದು ಅನ್ನುವ ಭಾವವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲಿಗೆ ಅವನು ತತ್ವತಃ ಅನ್ಯನಾಗಬೇಕಾದ್ರೆ, ಆ ಅನ್ಯ ಯಾರು? ಅವನೇ ಆದಿ. ಅವನೇನಾಗಿದ್ದಾನೆ? ಈ ಎಲ್ಲದರ ಸಂಯೋಗಕ್ಕೆ ವಿಯೋಗಕ್ಕೆ ಅವನೇ ಹೇತುವಾಗಿದ್ದಾನೆ. ಆ ತತ್ವವನ್ನ ಸೀತಾಮಾತೆ ಲಕ್ಷ್ಮಣನಿಗೆ ಹೇಳಿದ ನಂತರ ಲಕ್ಷ್ಮಣನ ಮನಸ್ಸು ನಿರಾಳ ಆಯ್ತು. ಅವನಿಗೆ ಕರ್ಮ ಬಂಧ ಬಾಧೆ ಕೊಡ್ಲಿಲ್ಲ. ನಾನು ಸೀತೆಗೆ ಇಷ್ಟು ನೋವು ಕೊಟ್ಟೆ, ಸೀತೆಗೆ ಈ ತರ ಅಪಮಾನವಾಗುವಂತ ಕಾರ್ಯ ಮಾಡಿದೆ, ಅದು ಯಾವುದು ಅವನನ್ನ ಬಾಧಿಸ್ಲಿಲ್ಲ. ಈಗ ಅವನು ಹಿಂತಿರುಗಿ ಬರ್ತಾನೆ. ರಾಮ ನೋಡಿದ್ರೆ ಕಣ್ಣೀರಿಡ್ತಾ, ಏಕಾಂತದಲ್ಲಿ ಗೋಳಿಡ್ತಾ, ಉನ್ಮತ್ತನಾಗಿ ಹುಚ್ಚನಂತೆ ಇದ್ದಾನೆ. ಅವನ ಸ್ಥಿತಿಯನ್ನ ನೋಡಿದಾಗ ಲಕ್ಷ್ಮಣನಿಗೆ ಸ್ವಲ್ಪ ಒಂದು ಕ್ಷಣ ಭಯ ಆಯ್ತು. ವಾಲ್ಮೀಕಿ ರಾಮಾಯಣದಲ್ಲಿ ಇದೆ ಇದು. ಆ ನಂತರ ಲಕ್ಷ್ಮಣ ತಾನು ಏನು ತಾಯಿಯಿಂದ ತಿಳ್ಕೊಂಡು ಅವನು ಜ್ಞಾನವನ್ನ ಪಡೆದು ಸರ್ವಭಾವ ವಿಮುಕ್ತನಾದ, ಆ ಭಾವ ಸರ್ವಭಾವ ವಿಮುಕ್ತ ಆಗುವುದಕ್ಕೆ ಬೇಕಾದ ಜ್ಞಾನವನ್ನ ರಾಮನಿಗೆ ಹೇಳಿದ. ಪ್ರಭು, ಲೋಕ ಎಲ್ಲ ಸಂಯೋಗ ವಿಯೋಗಗಳನ್ನ ಆಶ್ರಯಿಸಿದೆ. ಈ ಸಂಯೋಗ ವಿಯೋಗಕ್ಕೆಲ್ಲ ನಿಮಿತ್ತ ಯಾರಪ್ಪ ಅಂದ್ರೆ ಅವನೇ. ಅವನೇ ಆದಿ ಪುರುಷ. ಪ್ರಕೃತಿಯಲ್ಲಿ ಸತ್ವರಜಸ್ತಮಸ್ಸು ವೇಗಕ್ಕೆ ಒಳಗಾಗುವುದಕ್ಕೆ, ಒಂದರ ಮೇಲೆ ಆಕ್ರಮಣ ಮಾಡುವುದಕ್ಕೆ, ಒಂದು ಜಾಸ್ತಿ ಒಂದು ಕಡಿಮೆ ಪ್ರತಿಯೊಂದಕ್ಕೂ ನಿಮಿತ್ತ ಹೇತುಹು. ನಿಮಿತ್ತ ಹೇತುಹು ಅವನೇ. ಅವನು ಆದಿಹಿ. ಅವನಿಗೆ ಮೊದಲಿಗೆ ಯಾವುದೂ ಇಲ್ಲ, ಯಾರೂ ಇಲ್ಲ, ಏನೂ ಇಲ್ಲ. ಅವನು ಪರಹ, ಎಲ್ಲಕ್ಕೆ ಹಿಂದೆ ಇದ್ದಾನೆ. ಈಗ ನಾವು ಹೇಳಿದಂತೆ ಪ್ರಪಂಚ ಎನ್ನುವುದು ಶಬ್ದ ಸ್ಪರ್ಶ ರೂಪ ರಸಗಂಧ ರೂಪದಲ್ಲಿದೆ. ಅದು ಇಂದ್ರಿಯಗಳಿಗೆ ವಿಷಯ ಹೇಗಾಗಿದೆ? ಸಂಯೋಗದಿಂದ. ಆಗ ಇಂದ್ರಿಯಾರ್ಥ ಸಂಯೋಗ. ಅದು ಈ ಇಂದ್ರಿಯ ಆ ವಸ್ತುವಿನೊಡನೆ ಸಂಯೋಗವನ್ನ ಹೊಂದುವುದಕ್ಕೆ ಒಳಗೆ ಇರುವ ಮನ, ಅದರ ಒಳಗಿರುವ ಬುದ್ಧಿ, ಅದರ ಒಳಗಿರುವ ಪ್ರಾಣ, ಅದಕ್ಕೆ ಪ್ರಚೋದಕನಾದ ಹಾಗೆ ಆ ಸಂಯೋಗ ಇದೆಯಲ್ಲ, ಅವನು ಆ ಎಲ್ಲವನ್ನ ಮೀರಿದಾಗ, ಅದನ್ನ ತಾನೇ ಗೀತಾಚಾರ್ಯ ಹೇಳುವಾಗ ಇಂದ್ರಿಯಾಣಿ ಪರಾಣ್ಯಾಹುಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧೇಹೆ ಪರ. ಅದನ್ನ ಇಲ್ಲಿ ಪರಹ, ಸಂಯೋಗಗಳಿಗೆ ಕಾರಣ ಆದವನು ಯಾರೋ ಇದನ್ನಲ್ಲ, ಅವನು ಯಾವ ಸಂಯೋಗಕ್ಕೂ ಸೇರಲ್ಲ, ಯಾವ ಸಂಯೋಗ ಅವನನ್ನ ಬಾಧಿಸಲ್ಲ. ಆದ್ರಿಂದ ಅವನು ಪರಹ. ಮತ್ತೆ ತ್ರಿಕಾಲಾತ್, ಮೂರು ಕಾಲಗಳಿದೆಯಲ್ಲ, ಭೂತ ವರ್ತಮಾನ ಭವಿಷ್ಯ,
ಆ ಮೂರೂ ಕಾಲಕ್ಕೂ ಮೀರಿದವನು. ಅಂದ್ರೆ ಕಾಲ ಅನ್ನುವುದು ಯಾವಾಗ ಭೂತ ವರ್ತಮಾನ ಭವಿಷ್ಯ ಆಗತ್ತೆ? ಒಂದು ಘಟನೆ ಆದ್ರೆ ಒಂದು ಘಟನೆಗೆ ಹಿಂದಿನದು ಭೂತ ಆಗತ್ತೆ, ಒಂದು ಘಟನೆಗೆ ಮುಂದಿನದು ಭವಿಷ್ಯ ಆಗತ್ತೆ. ಒಂದು ಘಟನೆ ನಡೀತಾ ಇದೆಯಲ್ಲ, ಅದು ವರ್ತಮಾನ ಆಗತ್ತೆ. ಒಟ್ಟು ಕಾಲ ಎನ್ನುವುದು ಘಟನೆಯನ್ನ ಕೇಂದ್ರವಾಗಿ ಇಟ್ಕೊಂಡಿದೆ. ಆ ಘಟನೆ ಅನ್ನುವುದು ಯಾವುದರಿಂದ ಆಗೋದು? ಅದೇ ಸಂಯೋಗ, ಅದೇ ವಿಯೋಗ. ಹಾಗೆ ಆದ್ರಿಂದ ಸಂಯೋಗ ವಿಯೋಗ ಸಂಯೋಗ ಅನ್ನೋದು ಆರಂಭ ಆದ್ರೆ ಘಟನೆ ಆರಂಭ. ಆದ್ರಿಂದಲೇ ಮೊದಲಿಗೆ ಪರಮಾತ್ಮ ಒಬ್ಬನೇ ಇದ್ದಾಗ ಏನ್ ಘಟನೆ ಇತ್ತು? ಏನೂ ಇಲ್ಲ. ಯಾವಾಗ ಪರಮಾತ್ಮನಿಂದ ನಿಯತಿ ಪ್ರಕೃತಿ ಆಚೆ ಬಂತು, ಆ ಪರಮಾತ್ಮನ ಕೃಪಾ ಕಟಾಕ್ಷ ನಿಯತಿಯ ಮೇಲೆ ಪ್ರಕೃತಿಯ ಮೇಲೆ ಬಿತ್ತು, ಆಗ ಕುಣಿತ ಆರಂಭ ಆಯಿತು. ಆಗ ಸಂಯೋಗ ವಿಯೋಗ ಒಂದರ ಜೊತೆ ಒಂದು ಬೆರೆಯುವುದು ಇವುಗಳು ಆರಂಭ ಆಯಿತು. ಆದ್ರಿಂದ ಆ ಘಟನೆಯನ್ನ ಏನಂತೇವೆ? ಸೃಷ್ಟಿ ಉತ್ಪತ್ತಿ ಅಂತೇವೆ. ಆ ಉತ್ಪತ್ತಿಗೆ ಹಿಂದೆ ಉತ್ಪತ್ತಿ ಹಿಂದೆ ಏನು? ಲಯ ಅಂತೇವೆ. ಉತ್ಪತ್ತಿ ನಂತರದಲ್ಲಿ ಏನೇನಿದೆ ಅದೆಲ್ಲ ಆದ್ಮೇಲೆ ಮತ್ತೆ ಲಯ. ಹೀಗೆ ಯಾವುದೋ ಒಂದು ಘಟನೆಯನ್ನ ಆಶ್ರಯಿಸಿ ಎಲ್ಲ ಇರೋದು. ಹಾಗಲ್ಲದೆ ಕಾಲ ಸದಾ ಕಾಲದಲ್ಲಿದೆ. ಕಾಲವನ್ನ ಒಂದು ಚೌಕಟ್ಟಿಗೆ ನಿಲ್ಲಿಸಕ್ ಬರಲ್ಲ, ನಾವು ಅದು ಹೇಳ್ಕೊಂಡಿದ್ದೇವೆ. ಆದ್ರಿಂದ ಈ ಪರಮಾತ್ಮ ಎಂಬುದು ಕೂಡ ಆ ಒಂದು ಚೌಕಟ್ಟಿಗೆ ನಿಲುಕದೆ ಇರುವಂತಹ ಪರಾತ್ಪರ ವಸ್ತು. ಅದು ಘಟನೆಯನ್ನ ಆಶ್ರಯಿಸಿ ಇರುವಂತಹುದಲ್ಲ. ಯಾವ ಘಟನೆಗೂ ಅದು ಸಂಬಂಧ ಇಲ್ಲ, ಯಾವ ಸಂಯೋಗಕ್ಕೂ ಸಂಬಂಧ ಇಲ್ಲ, ಯಾವ ವಿಯೋಗಕ್ಕೂ ಸಂಬಂಧ ಇಲ್ಲ. ಇದು ಹೇಳ್ತಾ ಇರುವಾಗ ಇದು ಏನು ಹೇಳ್ತಿದ್ದಾರೆ ಅಂತ ಕಷ್ಟ ಅಂತ ಅನ್ನಿಸಬಹುದು. ಆದರೆ ನಿಜದ ಹಿನ್ನೆಲೆಯಲ್ಲಿ ಒಳಗಡೆ ಇರುವಂತ ವಸ್ತುಗೆ ಏನೂ ಸಂಬಂಧ ಇಲ್ಲ, ಅದರ ಪಾಡುಗದಿದೆ. ಈಗ ಬೀಜ ಒಂದು ಮರದ ಒಳಗಡೆ ಇದ್ರೆ ಬೀಜ ತನ್ನ ರಸವಾಗಿ ತನ್ನ ಪಾಡಿಗೆ ತಾನಿದೆ. ಆದ್ರೆ ಬೇರೆ ಕೆಲಸಗಳೆಲ್ಲ ಆಗ್ತಿರೋದು, ಎಲೆಯಾಗೋದು, ಚಿಗುರಾಗೋದು, ಹೀಚಾಗೋದು, ಹೂವಾಗೋದು, ಅದೆಲ್ಲ ಬೇರೆ. ಅದರ ಆ ಬೀಜ ಧರ್ಮದ ಒಂದು ಸಂಯೋಗ ವಿಯೋಗಗಳಿಂದ ಒಂದು ಎರಡಾಗಬೇಕಾದರೆ ಒಂದು ಅಣು ಎರಡಾಗಿ ಒಡೆದಾಗ ಒಂದಣು ಏನಾಯ್ತು? ಹೋಯ್ತು. ಎರಡಾಗಿದ್ದು 4, 4ಆಗಿದ್ದು 16, ಹೀಗೆ ವಿಭಜಿತ ಆಗುವಾಗ ಒಂದು ಒಂದು ಮೈನಸ್, ಒಂದು ಮೈನಸ್, ಒಂದು ಡಬಲ್, ಹಾಗೆ ಆಗ್ತಾ ಆಗ್ತಾ ಬರುವಾಗ ಈ ಸಂಯೋಗ ವಿಯೋಗ ಸಂಯೋಗ ವಿಯೋಗ ಇದು ಪ್ರಪಂಚ ಪೂರ್ತಿ ಇದನ್ನೇ ಆಶ್ರಯಿಸಿಕೊಂಡಿದೆ. ಆದ್ರಿಂದ ಆ ಸಂಯೋಗ ಅನ್ನುವುದನ್ನ ನಾವು ತಿಳ್ಕೊಂಡಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎಷ್ಟು ಪ್ರೀತಿಯಿಂದ ಇದ್ರು ರೀ, ಒಂದು ದಿವ್ಸ ನಮ್ಮನ್ನ ಬಿಟ್ಟು ಇರಲ್ಲ ಅನ್ನುವಷ್ಟು ಪ್ರೀತಿಯಿಂದ ಇದ್ದವರು ಇದ್ದಕ್ಕಿದ್ದ ಹಾಗೆ ಹೀಗ್ ತೊರ್ಕೊಂಡ್ಬಿಟ್ರಲ್ಲ, ಮುಖನೇ ನೋಡಲ್ಲ ಅನ್ನುವಂತ ಆಗ್ಬಿಟ್ರಲ್ಲ. ಯಾರು? ಯಾಕೆ? ಗೊತ್ತಿಲ್ಲ. ಏನು ಕಾರಣ? ಗೊತ್ತಿಲ್ಲ. ಅಂದ್ರೆ ವಿಧಿಯಲ್ಲಿ ಅದಕ್ಕೆ ಈಗ ಹೇಳಿದ್ದು ಆ ಸಂಯೋಗ ಅನ್ನುವುದರ ವಿಚಾರವನ್ನ ವೇತ್ತಿ ಅವನು ತಿಳ್ಕೊಂಡಿದ್ದಾನೆ, ಅವನು ಆದಿ. ಆದ್ರಿಂದ ಸಂಯೋಗ ನಿಮಿತ್ತ ಹೇತು ಸಹ ಆದಿಹಿ. ಅವನು ತ್ರಿಕಾಲಾತ್ ಪರಹ, ಕಾಲ ಎನ್ನುವ ಚೌಕಟ್ಟಿಗೆ ನಿಲುಕುವಂಥವನಲ್ಲ. ಅಂದ್ರೆ ಒಂದು ಘಟನೆಯಾಗಿ ಇರುವವನಲ್ಲ. ಒಂದು ಘಟನೆಯಾಗುತ್ತೆ ಅಂದ್ರೆ ತಿರ್ಗ ಸಂಯೋಗ ವಿಯೋಗ ಇದೆ. ಆ ಸಂಯೋಗ ವಿಯೋಗದ ಸಂಬಂಧ ಇರುವವನು ಅಲ್ಲ. ಮತ್ತೆ ಅಕಲ, ಅವನಿಗೆ ಪಾರ್ಟ್ ಇಲ್ಲ. ಅಂದ್ರೆ ನಮ್ ತರ ಕೈ ಕಾಲು ತುಂಡುಗಳು ಸೇರಿಸಿ ಸೇರಿಸಿ ಅಂದ್ರೆ ಪೀಸ್ಗಳನ್ನ ಜೋಡಿಸಿ ಮಾಡುವಂಥದ್ದಿಲ್ಲ. ಅಕಲಹ. ಅವನು ಹೀಗಿದ್ದಾಗ ಯಾವ ರೀತಿ ನೀವು ನೋಡ್ತೀರಿ? ಏನಂತ ನೋಡ್ತೀರಿ? ಆದ್ರೂ ದೃಷ್ಟ, ಅನುಭವಕ್ಕೆ ಬರ್ತಾನೆ. ಹೇಗಪ್ಪ? ಅದನ್ನೇ ಮಂತ್ರ ಋಷಿಗಳು ಹೇಳೋದು, ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯ ವರ್ಣಂ ತಮಸಸ್ತು ಪಾರೇ. ಹಾಗೆ ತಮಸಃ ಪರಸ್ತಾತ್. ತಮಸ್ ಯಾವುದು? ತಮಸ್ ಎಂಬುದೇ ಶಬ್ದ ಸ್ಪರ್ಶ ರೂಪ ರಸಗಂಧಗಳು. ಸೃಷ್ಟಿಯಲ್ಲಿ ಭಾಗವತದಲ್ಲಿ ಬರುವಾಗ ತಮಸ್ ಎಂಬುದರಿಂದ ತನ್ಮಾತ್ರ, ತನ್ಮಾತ್ರದ ಸಂಯೋಗದಿಂದ ಪಂಚಭೂತ, ಪಂಚಭೂತ ಪಂಚತನ್ಮಾತ್ರಗಳ ಸಂಯೋಗದಿಂದ ಮುಂದಕ್ಕೆ ಎಲ್ಲ ಅಧಿಷ್ಠಾತೃ ದೇವತೆಗಳು ಇತ್ಯಾದಿ ಇತ್ಯಾದಿ ಸಂಯೋಗ ವಿಯೋಗ ಸಂಯೋಗ. ಆ ರೀತಿ
ಆದ್ರಿಂದ ಅವನು ಅನುಭವಕ್ಕೆ ಬರಬೇಕಾದರೆ ಆ ಪರಾತ್ಪರ ವಸ್ತು ಅನುಭವಕ್ಕೆ ಬರೋದು ಯಾವಾಗ? ತಮಸಃ ಪರಸ್ತಾತ್. ಅದನ್ನೇ ಹಿಂದಿನ ಈ ಅಧ್ಯಾಯ ಆರಂಭ ಆದಾಗಿಂದ ಹೇಳ್ತಿರೋದೇ ಅದನ್ನ. ಏನದು? ಭೋಗ. ಭೋಗ ಎನ್ನುವುದು ಯಾವುದು? ಶಬ್ದ ಸ್ಪರ್ಶ ರೂಪ ರಸಗಂಧ. ಅದನ್ನ ಇಂದ್ರಿಯಗಳೊಡನೆ ಸಂಪರ್ಕಕ್ಕೆ ತಂದಾಗ ಅದು ಭೋಗ್ಯವಾಗುತ್ತೆ. ಹಾಗೆ ಆ ಇಂದ್ರಿಯ ಮತ್ತು ಭೋಗ ವಸ್ತು ತಮಸ್ಸು, ತಮಸ್ಸಿನಿಂದ ಆ ಭೋಗ, ಭೋಗಾಪೇಕ್ಷೆ, ಭೋಗಾಕಾಂಕ್ಷೆ, ಭೋಗ ಆಕರ್ಷಣೆ, ಅದೇ ರಸ. ಭೋಗ ಆಕರ್ಷಣೆ ರಸ. ರಸ ಎಂಬುದು ಭೋಗವನ್ನ, ಭೋಗಾಪೇಕ್ಷೆಯನ್ನ, ಭೋಗಾಕಾಂಕ್ಷೆಯನ್ನ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ಅಂತ ಬಿಡಿಸಬಹುದು. ಆದರೆ ರಸ ಇದೆಯಲ್ಲ, ಆಕಾಂಕ್ಷೆ, ಆಕರ್ಷಣೆ, ಭೋಗ ಆಕರ್ಷಣೆ, ಅದನ್ನ ಬಿಡಿಸೋದಕ್ಕೆ ಆಗಲ್ಲ. ಆದರೆ ರಸವರ್ಜಂ ಅಂದಿದ್ದಾನೆ. ರಸೋಪಿ ಪರಂ ದೃಷ್ಟ, ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ತಮಸಃ ಪರಸ್ತಾತ್ ಅಂದಾಗ ತಮಸ್ಸಿಗೆ ನಮ್ಮನ್ನ ಎಳೆದು 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 ಬೀಳಿಸುವಂತ ಶಬ್ದಸ್ಪರ್ಶ ರೂಪ ರಸಗಂಧ, ಅವುಗಳ ಸಂಯೋಗ, ಇಂದ್ರಿಯಗಳ ಸಂಯೋಗ, ಅದೇ ತಮಸ್. ಆ ತಮಸಃ ಪರಸ್ತಾತ್, ಅದರಿಂದ ಮೇಲೆ ಅದರಿಂದ ಮೇಲೆ ಅದರಿಂದ ಮೇಲೆ ಹೋದಾಗ ಇರುವಂಥ ಜಾಜ್ವಲ್ಯಮಾನವಾಗಿ ಬೆಳಗುತ್ತಾ ಇರುವ ಆದಿತ್ಯ ವರ್ಣನಾದ ಪರಾತ್ಪರನನ್ನ ನಾನು ಕಂಡೆ, ಅನುಭವಿಸಿದ್ದೇನೆ. ಅದನ್ನ ಇಲ್ಲಿ ದೃಷ್ಟ, ಅವನನ್ನ ನೋಡಬಹುದು. ಈ ಕತ್ತಲೆಯಿಂದ ಹೊರಗೆ ಬರಬೇಕು. ಯಾವ ಕತ್ತಲೆಯಿಂದ? ಶಬ್ದಸ್ಪರ್ಶ ರೂಪ ರಸಗಂಧಗಳೆಂಬ ಕತ್ತಲೆಯಿಂದ. ಶಬ್ದಸ್ಪರ್ಶ ರೂಪ ರಸಗಂಧಗಳು ಪಂಚಭೂತಗಳ, ಪಂಚ ಇಂದ್ರಿಯಗಳ, ಜ್ಞಾನೇಂದ್ರಿಯಗಳ, ಅಂದ್ರೆ ಇದು ಘ್ರಾಣ, ಚಕ್ಷು, ಶ್ರೋತ್ರ, ಈ ಇಂದ್ರಿಯಗಳ ಸಂಬಂಧದಿಂದ ಇವೆಲ್ಲ ತಮಸ್. ಆದ್ರಿಂದ ತಮಸಃ ಪರಸ್ತಾತ್. ಆದ್ರಿಂದಲೇ ಮೊದಲಿಗೆ ವಿಷಯಾಣಿ ಪರಾಣಿ, ವಿಷಯೇಭ್ಯ ಇಂದ್ರಿಯಾಣಿ ಪರಾಣಿ, ಇಂದ್ರಿಯೇಭ್ಯ ಮನಃ ಪರಂ, ಮನಸಃ ಬುದ್ಧಿ ಪರ. ಹೀಗೆ ಆ ಪರಾಪರ. ಆದ್ರಿಂದಲೇ ಅದನ್ನ ನಾವು ದೃಷ್ಟ, ಆ ತಮಸ್ಸನ್ನ ದಾಟಿ ದಾಟಿ ದಾಟಿ, ಆ ತಮಸ್ಸನ್ನ ದಾಟಿ ಬಂದಾಗ ಕಾಣುವುದೇನು? ಬರೀ ಬೆಳಕಿನ ಸಾಂದ್ರಾನಂದ, ಘನೀಭೂತವಾದ ಬೆಳಕಿನ ರಾಶಿ, ಬೆಳಕಿನ ಅಮೃತದ ರಾಶಿ. ಅವನ್ ಹೇಗಿದ್ದಾನೆ? ವಿಶ್ವರೂಪಂ. ವಿಶ್ವದಲ್ಲಿ ತಿರ್ಗ ನೋಡಿ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ. ಆದ್ರಿಂದ ತತ್ ತ್ವಂ, ತ್ವಂ ತತ್. ಅದನ್ನೇ ಇಲ್ಲಿ ಮತ್ತೆ ವಿಶ್ವದಲ್ಲಿರುವ ಅಣು ಅಣು ಅಣುವು ಕೂಡ ಅವನೇ ಆಗಿದ್ದಾನೆ. ಯಾರು ಈ ಪಂಚತನ್ಮಾತ್ರ, ಪಂಚತನ್ಮಾತ್ರಗಳಿಂದ ಪಂಚಭೂತ, ಇವುಗಳ ಸಂಯೋಗಕ್ಕೆ ಹೇತುಭೂತನಾಗಿದ್ದಾನೋ ಅವನೇ ಆ ಕಾರಣದಿಂದ ವಿಶ್ವರೂಪನಾಗಿದ್ದಾನೆ. ನೀನಲ್ಲ, ನಿನ್ನ ಇಂದ್ರಿಯವಲ್ಲ. ಅವನು 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 ಪ್ರತಿ ಹೆಜ್ಜೆಯಲ್ಲಿ ಅದನ್ನ ಮುಟ್ಟು. ಅದನ್ನ ನಾವು ಹಿಂದೆ ಹೇಳಿಕೊಂಡಿದ್ದೇವೆ. ಏನದು? ಈ ಲೈಟ್ ಟ್ರಾವೆಲ್ಸ್ ಇನ್ ಸ್ಟ್ರೈಟ್ ಲೈನ್ಸ್ ಅನ್ನುವುದಕ್ಕೊಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡುವಾಗ, ಒಂದ್ ಕಡೆ ಕ್ಯಾಂಡ್ಲು, ಒಂದ್ ಕಡೆ ಇದಿಟ್ಟು ಮಧ್ಯದಲ್ಲಿ ಕಾರ್ಡ್ಗಳನ್ನ ಇಟ್ಟು ತೂತಿಟ್ಟಿರ್ತೇವಲ್ಲ, ಎಲ್ಲ ನೇರವಾದ ರಂಧ್ರ ಇದ್ದಾಗ ಆ ಕಡೆಯಿಂದ ನೋಡುವವನಿಗೆ ಕ್ಯಾಂಡ್ಲ್ ಕಾಣುತ್ತೆ. ಅದೇ ರಂಧ್ರಗಳಲ್ಲಿ ಏರುಪೇರಿದ್ರೆ ಕಾಣದಿಲ್ಲ. ಆ ರೀತಿಯಲ್ಲಿ ಯಾವುದು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ರಂಧ್ರಗಳಲ್ಲಿ ಅಡಚಣೆಗಳಿದ್ರೆ, ಏರುಪೇರುಗಳಿದ್ರೆ ಆ ಕಡೆ ಇರುವ ಬೆಳಕು ಕಾಣೋದಿಲ್ಲ. ಬೆಳಕಿಗೆ ಇದು ಯಾರ ಸ್ಪರ್ಶ ಇಲ್ಲ, ರಂಧ್ರದ ಸ್ಪರ್ಶನೂ ಇಲ್ಲ, ತನ್ನ ಪಾಡಿಗೆ ತಾನಿದೆ. ಆದ್ರೆ ಇಲ್ಲಿ ನೋಡುವವನೊಬ್ಬ ಈ ಕಡೆ ಇದಾನಲ್ಲ, ಆ ರೀತಿಯಲ್ಲಿ ವಿಶ್ವರೂಪನಾಗಿ ವ್ಯಾಪಿಸಿರುವ ಅಣು ಅಣುವಿನಲ್ಲಿ ತುಂಬಿದಾನಲ್ಲ, ಅವನಿಗೆ ತಮಸ್ಸಿನ ಸ್ಪರ್ಶ ಇಲ್ಲ. ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಅಂಟಿಲ್ಲ. ಅದನ್ನ ನೀ ನೋಡಿದಾಗ, ಓ ಇವನು, ಇದು ಪರಮಾತ್ಮ, ಇದು ಪರಮಾತ್ಮ, ಇದು ಪರಮಾತ್ಮ. ಆ ಪುಷ್ಪದ ಒಂದು ದಳಗಳ ಜೋಡಣೆ ಪರಮಾತ್ಮ, ಪುಷ್ಪದ ಬಣ್ಣ ಪರಮಾತ್ಮ, ಪುಷ್ಪದಿಂದ ಬರ್ತಾ ಇರುವ ಗಂಧ ಪರಮಾತ್ಮ, ಪುಷ್ಪದಲ್ಲಿರುವ ಮಧು, ನಾಲಿಗೆ ಆಸ್ವ ಪರಮಾತ್ಮ. ಹಾಗೆ ಅದನ್ನ ನೀನು ಭಾವಿಸ್ತಾ ಬಂದಾಗ ಪರಮಾತ್ಮ ಅನುಭವ ವೇದ್ಯನಾಗುತ್ತಾನೆ. ಅದೇ ದೃಷ್ಟಂ. ಅವನು ವೇದಾಹಮೇತಂ
ನಾನು ನೋಡಿದ್ದೇನೆ, ನಾನು ಅನುಭವಿಸಿದ್ದೇನೆ. ಹೇಗೆ? ವಿಶ್ವರೂಪನಾಗಿ, ವಿಶ್ವವೆಲ್ಲ ತುಂಬಿಕೊಂಡು ವಿಶ್ವದ ಮೇಲೆ ಅಂತರ್ಬಹಿಶ್ಚ ತತ್ಸರ್ವಂ ಅನ್ನುವಂತೆ ಎಲ್ಲ ತುಂಬಿಕೊಂಡು ಇರುವವನನ್ನ ನಾನು ನೋಡಿದ್ದೇನೆ. ಭವ ಅವನು ಭವಭೂತಂ, ಅವನೇ ಸೃಷ್ಟಿಯಾಗಿದ್ದಾನೆ, ಅವನೇ ಪ್ರಪಂಚವಾಗಿದ್ದಾನೆ, ಅವನೇ ಯಾವುದು ಭೂಗೋಳದಲ್ಲಿ ಎರಡು ಹೋಳ ಇದೆಯಲ್ಲ, ಒಂದು ಭೂಗೋಳ ಒಂದು ಖಗೋಳ. ಅದನ್ನ ಕೂಡ ನಾವು ಭಾಗವತದಲ್ಲಿ ನೋಡಿದ್ದೇವೆ. ಖಗೋಳದಲ್ಲಿರುವ ಶಿಂಶುಮಾರ ರೂಪದಲ್ಲಿ ಆ ಕ್ಷೀರಪಥ, ಹಾಗೆ ಅಜವೀಥಿ, ನಾಗವೀಥಿ, ಏನೇನು ನಕ್ಷತ್ರಕಾಯಗಳ ದಾರಿಗಳು, ಆ ಗ್ರಹಗಳ ಜೋಡಣೆಗಳು, ತಾರಾವಿಲಾಸಗಳು, ಆ ಎಲ್ಲವೂ ಅವನೇ ಆಗಿದ್ದಾನೆ. ಖಗೋಳನಾಗಿ ಶಿಂಶುಮಾರ ರೂಪದಲ್ಲಿದ್ದಾನೆ, ಭೂಗೋಳನಾಗಿ ಭೂಮಿಯಲ್ಲಿರುವಂಥ ಅತಲ ವಿತಲ ಸುತಲ ತಲಾತಲಾದಿಗಳಾಗಿ ಭೂರ್ಭುವ ಸುವರ್ ಮಹರಾದಿ ಲೋಕಗಳು ಎಲ್ಲ ಭವಭೂತಂ. ಈ ಸೃಷ್ಟಿಯ ಅಣು ಅಣುವು ಕೂಡ, ಸೃಷ್ಟಿಯಲ್ಲಿರುವ 14 ಲೋಕಗಳು ಕೂಡ, 14 ಲೋಕಗಳಲ್ಲಿರುವ ಚರಾಚರ ರೂಪಗಳೆಲ್ಲವೂ ಕೂಡ ಅವನೇ ಅವನೇ ಅವನೇ. ಅವನೇನು? ಈಡ್ಯಂ, ಪೂಜ್ಯನು, ನಮಸ್ಕಾರಕ್ಕೆ ಅರ್ಹನು. ಅವನು ದೇವ. ದೇವ ಅಂದಾಗ ಕ್ರೀಡೆ, ದಿವು ಕ್ರೀಡಾಯಾಮ್. ಈ ಲೀಲೆಯನ್ನ, ಯಾವ ಲೀಲೆಯನ್ನ? ಒಂದನ್ನ ಸೇರಿಸೋದು, ಒಂದನ್ನ ಬಿಡಿಸೋದು. ಹೇಗೆ ನಾವು ನಮ್ಮ ಆಟಗಳೆಲ್ಲ, ಭಾರತೀಯ ಆಟಗಳೆಲ್ಲ ಅದೇ ತರ. ಚೌಕಾಬಾರದಲ್ಲಿ ಒಂದನ್ನು ಹೊಡೆಯೋದು, ಮತ್ತೊಬ್ಬ ಮುಂದೆ ಬರೋದು. ಆ ರೀತಿ ತಾನೇ ಎರಡು ಜೋಡಿಯಲ್ಲಿ ಒಂದನ್ನು ಈ ರೀತಿ ಹೊಡೆಯೋದು, ಮುಂದೆ ಬರೋದು, ಆ ರೀತಿ ಸೇರಿಸೋದು ಬಿಡಿಸೋದು, ಸೇರಿಸೋದು ಬಿಡಿಸೋದು, ಈ ರೀತಿಯಾದ ಆಟ. ಅದು ಪಗಡೆ ಆಟ, ಚೌಕಾಬಾರ, ಎಲ್ಲ ತರಲ್ಲೂ ತತ್ವ ಅದೇ. ಕೊನೆಗೆ ಪರಮಪದ ಸೋಪಾನ ಅಂತೂ ಅದೇ. ಆ ರೀತಿಯಾಗಿ ಇವನು ಆ ಲೀಲೆಯನ್ನ ಆಡ್ತಾ ಇರುವುದರಿಂದ ಈಡ್ಯಂ, ಪೂಜ್ಯನಾಗಿದ್ದಾನೆ, ಭವಭೂತನಾಗಿದ್ದಾನೆ, ಎಲ್ಲ ರೂಪದಲ್ಲಿದ್ದುಕೊಂಡವನು. ದೇವ ಕ್ರೀಡಾ, ಆ ಕ್ರೀಡಾ ರೂಪವಾದ ಈ ಪ್ರಪಂಚದ ಕ್ರೀಡೆಯನ್ನ ಅವನು ಆಡ್ತಾ ಇದ್ದಾನೆ. ಹಾಗಿದ್ದಾನವನು. ಸರಿ, ಎಲ್ಲಿದ್ದಾನೆ? ಸ್ವಚಿತ್ತಸ್ಥಂ, ನಿನ್ನೊಳಗಿದಾನಪ್ಪ. ಎಲ್ಲೆಲ್ಲೋ ಹೊರಗಡೆ ಇರುವುದನ್ನ ನೀನು ನೋಡ್ತಾ ಇದೆಯಲ್ಲ. ತನ್ಮೂಲಕ ಮೇಲೆ ಮೊದಲ ಆರಂಭದಲ್ಲಿ ಏನ್ ಹೇಳಿದ್ದು? ಒಳಗೆ ತಿರುಗಿಸು, ಒಳಗೆ ತಿರುಗಿಸು, ಒಳಗೆ ತಿರುಗಿಸು, ಆಗ ನಿನಗೆ ಒಳಗಿರುವವನು ಕಾಣ್ತಾನೆ. ಸ್ವಚಿತ್ತಸ್ಥಂ ಉಪಾಸ್ಯ. ಹಾಗೆ ಉಪಾಸನೆ ಮಾಡಿದಾಗ ಏನ್ ನೋಡ್ತೀಯೇ? ದೃಷ್ಟಃ. ಏನ್ ದೃಷ್ಟಃ? ಅನ್ಯಃ. ನೀನು ಬೇರೆ ಅವನು ಬೇರೆ ಅನ್ನೋದೇನೋ ಇತ್ತಲ್ಲ, ಅದು ಯಾವ ಭೇದ ಇಲ್ಲದ ಅನುಭವ ನಿನ್ನದಾಗತ್ತೆ ಅನ್ನುವುದನ್ನ ಈ ಮಂತ್ರ ಹೇಳ್ತಾ ಇದೆ. 4, 3, 4, 5 ಜೊತೆಯಲ್ಲಿ ಒಂದಕ್ಕೊಂದು ಹೆಣುಕೊಂಡು ಆ ಭಗವಂತನ ಕ್ರೀಡಾ ಲೀಲಾ ಏನಿದೆ ಆ ಎಲ್ಲವನ್ನ ನೋಡ್ತಾ ನೋಡ್ತಾ ನಿನ್ನ ಚಿತ್ತದೊಳಗೆ ಅವನ ಲೀಲೆ. ನಮ್ಮ ಚಿತ್ತಕ್ಕಿಂತ ದೊಡ್ಡ ಲೀಲಾ ವಿನೋದ ಸ್ಥಳ ಇನ್ಯಾವುದೂ ಇಲ್ಲ. ಆಡುವಂತ ಆಟಗಳನ್ನ ನಾವು ಬೇರೆಯಾಗಿ ನಿಂತು ನೋಡ್ತಾ ಇದ್ದಾಗ ನಮಗ್ ಗೊತ್ತಾಗುತ್ತೆ ಮನಸ್ಸು ಎಷ್ಟು ತರ ಆಡುತ್ತೆ, ಏನೇನ್ ಆಟಗಳಾಡುತ್ತೆ. ಆ ರೀತಿಯಾದ ಒಂದು ಲೀಲೆಯನ್ನ ನೋಡ್ತಾ ಇದ್ದಾಗ ನಮಗೆ ಗೊತ್ತಾಗತ್ತೆ ಆ ಪರಾತ್ಪರ ವಸ್ತುವಿನ ಸ್ವಸ್ವರೂಪ ಅನುಭೂತಿಗೆ ಬರುತ್ತೆ. ಆದ್ರಿಂದಲೇ ತಮಸಃ ಪರಸ್ತಾತ್ ಅಂದಾಗ ತಮಸ್ಸಿನ ವಿಕಾಸವಾದ ತನ್ಮಾತ್ರಗಳು, ತನ್ಮಾತ್ರಗಳ ವಿಕಾಸದಿಂದ ಶಬ್ದದಿಂದ ಆಕಾಶವು, ಸ್ಪರ್ಶದಿಂದ ವಾಯುವು, ರಸದ ಇದು ಶಬ್ದ ಸ್ಪರ್ಶ, ರೂಪ ರಸ, ರಸದಿಂದ ಜಲತತ್ವವು, ಹಾಗೆ ಪ್ರತಿಯೊಂದು ಒಂದೊಂದರಿಂದ ಒಂದು ವಿಕಾಸಗೊಳ್ಳುತ್ತಾ ಬರುವಂಥದನ್ನ ನಾವು ನೋಡ್ತೇವೆ. ಆ ನೋಡುವುದರಿಂದ ಆ ಎಲ್ಲದರ ಹಿಂದೆ 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 ಇರುವ, ಎಲ್ಲಕ್ಕೆ ಹಿಂದೆ ಇದ್ದು ಎಲ್ಲವನ್ನ ಚಟುವಟಿಕೆಯಲ್ಲಿ ತೊಡಗಿಸಿ ಅನೇಕ ರೂಪಗಳನ್ನ, ಅನೇಕ ಆಕಾರಗಳನ್ನ, ಅನೇಕ ಆಕಾರಗಳಲ್ಲಿ ಅನೇಕ ಆಸ್ವಾದನೆಗಳನ್ನ, ಒಂದು ರುಚಿಯಲ್ಲ ಅನೇಕ ರುಚಿಗಳನ್ನ ಎಲ್ಲವನ್ನು ಮಾಡ್ತಾ ಇರುವಂತ ಆ ಒಬ್ಬನು ಅನುಭವಕ್ಕೆ ಬರ್ತಾನೆ. ಅದನ್ನ ನಾವು ಅನುಭವಿಸಬಹುದು, ಅನುಭವಿಸು ಅನ್ನೋದನ್ನೇ ಕಾಣಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಮುಖ್ಯವಾಗಿ ಶರೀರ ಪ್ರಾಪ್ತಿಯ ಪರಮ ಉದ್ದೇಶ ಏನು? ಪರಾತ್ಪರ ವಸ್ತುವನ್ನ ಕಾಣುವುದೇ. ಆ ಪರಾತ್ಪರ ವಸ್ತುವನ್ನ ಹೇಗೆ ಕಾಣಬೇಕಪ್ಪ ಅಂದ್ರೆ ನಮ್ಮ ಶರೀರದಲ್ಲೇ ಇರುವಂತಹ ಪಂಚಭೂತ
ಪಂಚ ತನ್ಮಾತ್ರ, ಪಂಚ ಜ್ಞಾನೇಂದ್ರಿಯ, ಅವುಗಳದ ವಿಕಾಸ ಆದ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಅವುಗಳ ಅಧಿಷ್ಠಾತೃ ದೇವತೆಗಳು, ಇವುಗಳನ್ನ ಒಳಗೆ ಸೆಳೆಕೊಳ್ತಾ ಹೋದಾಗ ಎಲ್ಲದರ ಸಂಯೋಗದಿಂದ ವಿಭಾಗ ಆದಾಗ ಉಳಿಯುವ ಒಂದೇ ವಸ್ತು ಯಾವುದು, ಅದರ ಮೂಲಕ ಅದನ್ನ ನಾವು ಕಾಣಬಹುದು ಅನ್ನುವುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಹ ಆದಿಹಿ, ಅವನೇ ಎಲ್ಲಕ್ಕೆ ಮೊದಲಿದ್ದಾನೆ. ಮತ್ತವನೇನು, ಸಂಯೋಗ ನಿಮಿತ್ತ ಹೇತು, ಇಂದ್ರಿಯಗಳನ್ನ, ಇಂದ್ರಿಯಾರ್ಥಗಳನ್ನ, ಇಂದ್ರಿಯಗಳನ್ನ ಮನಸ್ಸನ್ನ ಬುದ್ಧಿಯನ್ನ ಪ್ರಾಣವನ್ನ, ಹೀಗೆ ಸಂಯೋಗಕ್ಕೆ ಸೇರುವುದಕ್ಕೆ ಬೇಕಾದ ನಿಮಿತ್ತ ಅವನೇ ಆಗಿದ್ದಾನೆ. ಮತ್ತೆ ಅವನು ತ್ರಿಕಾಲಾತ್ ಪರಹ, 3 ಕಾಲಗಳಿಗಿಂತ ಹಿಂದಕ್ಕೆ ಇದ್ದಾನೆ. ಮತ್ತೆ ಅಕಲಹ, ಯಾವುದೇ ಒಂದು ಅವಯವಗಳು ಉಳ್ಳವನು ಅಲ್ಲ. ಮತ್ತೆ ಅವನು ವಿಶ್ವರೂಪನಾಗಿ ಅದು ಮೊದಲು ಅವನು ಈಗ ಇವನು ವಿಶ್ವರೂಪನಾಗಿ ವಿಕಾಸಗೊಂಡಿದ್ದಾನೆ. ಈ ಸಂಸಾರವೇ ಅವನಾಗಿದ್ದಾನೆ, ಭವಭೂತ. ಆದ್ರಿಂದ ಈ ಸಂಸಾರದಲ್ಲಿ ಈಡ್ಯ ಪೂಜೆಗೆ ಅರ್ಹನಾಗಿದ್ದಾನೆ. ಅವನೆಲ್ಲಿದ್ದಾನೆ, ಸ್ವಚಿತ್ತಸ್ಥಂ, ನಿನ್ನೊಳಗೆ ಇದ್ದಾನೆ. ಅವನನ್ನ ನೀನು ಯಾವ ರೀತಿ ಉಪಾಸನೆ ಮಾಡ್ಬೇಕು, ಮೊದಲು ಹೇಳಿದ್ರಲ್ಲ, ನಾಮ ಸಂಕೀರ್ತನೆಯ ಮೂಲಕವೋ, ಯಮನಿಯಮಾದಿ ಸಾಧನೆಗಳ ಮೂಲಕವೋ, ಕರ್ಮಫಲವನ್ನ ಅರ್ಪಣೆ ಮಾಡುವುದರ ಮೂಲಕವೋ, ಯಾವ ಮೂಲಕವೋ ನೀನವನನ್ನ ಉಪಾಸನೆ ಮಾಡಿದರೆ ದೃಷ್ಟ, ಆ ಸಹ ದೃಷ್ಟ, ಅವನನ್ನ ನೀನು ಅನುಭವಿಸುವುದಕ್ಕೆ ಸಾಧ್ಯ ಆಗತ್ತೆ, ಅವನನ್ನ ಕಾಣುವುದಕ್ಕೆ ಸಾಧ್ಯ ಆಗತ್ತೆ ಅನ್ನುವುದನ್ನ ಈ ಮಂತ್ರ ಹೇಳ್ತಾ ಇದೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.